ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಅಪ್ಪು ಸರ್ ಇಲ್ಲ ಅನ್ನೋದು ಯಾರು ಕೂಡ ಊಹೆ ಕೂಡ ಮಾಡೋದಕ್ಕಾಗ್ತಾ ಇಲ್ಲ. ನಮ್ಮ ಜೊತೆನೇ ಇದ್ದಾರೆ, ನಾವು ಅವ್ರನ್ನ ಗಾಳಿ ರೂಪದಲ್ಲಿದ್ದಾರೆ ಅಥವಾ ನೀರಿನ ರೂಪದಲ್ಲಿದ್ದಾರೆ, ಹೀಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿಯಲ್ಲಿ ಅರ್ಥೈಸಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮಾರ್ಚ್ 17 ಬಂತು ಅಂತ ಹೇಳಿದ್ರೆ ಒಂಥರ ಎಲ್ರಿಗೂ ಸಂಭ್ರಮ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೇವರ ಮಗ ಹುಟ್ಟಿದ ದಿನ ಅವತ್ತು. ಈ ಬಾರಿಯ ಹುಟ್ಟುಹಬ್ಬ ಒಂಥರ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ಅಂತ ಹೇಳ್ಬೋದು. 50 ವರ್ಷಕ್ಕೆ ನಮ್ಮ ಅಪ್ಪು ಸರ್ ಕಾಲಿಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಸೊ ಅಪ್ಪು ಸರ್ ಅಂತ ಬಂದಾಗ ಅವರ ವಿಚಾರಗಳನ್ನು ಕೇಳೋದಂದರೆ ಪ್ರತಿಯೊಬ್ಬ ಅಭಿಮಾನಿಗೂ ಇಷ್ಟ. ಈಗ ನೀವು ಗಮನಿಸಬಹುದು, ಯಾವುದೇ ಮನೆ ಆಗಿರ್ಬೋದು, ಎಲ್ಲೇ ಆಗಿರಬಹುದು, ಯಾವುದೇ ಒಂದು ಫಂಕ್ಷನ್ ಆಗಬೇಕು, ಅಪ್ಪು ಸರ್ಗೂ ಕೂಡ ಒಂದು ವಿಶೇಷವಾದ ಪೂಜೆ ಸಲ್ಲಿರುತ್ತೆ. ಸೊ ಅವ್ರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಪದಗಳೇ ಸಾಕಾಗೋದಿಲ್ಲ. ಅಂತಹ ಒಂದು ಅದ್ಭುತ ವ್ಯಕ್ತಿ ಮತ್ತು ವ್ಯಕ್ತಿತ್ವ. ಸೊ ಮಾರ್ಚ್ 17 ಅವರ ಹುಟ್ಟುಹಬ್ಬದ ದಿನ. ಅವತ್ತು ಕೂಡ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕು ಅಂತ ಅವರ ಅಭಿಮಾನಿಗಳು ಅನ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಸೊ ನನ್ನ ಜೊತೆ ಇವತ್ತು ಅಪ್ಪು ಸರ್ ಅವರ ಪ್ರೀತಿಯ ಅಕ್ಕ ಇದ್ದಾರೆ, ಪೂರ್ಣಿಮಮ್ಮ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದಷ್ಟು ವಿಚಾರಗಳನ್ನು, ಅಪ್ಪು ಸರ್ ಬಗೆಗಿನ ಒಂದಷ್ಟು ವಿಚಾರಗಳನ್ನು, ಎಲ್ಲೂ ಹೇಳದಂಥ ವಿಚಾರಗಳಿದ್ರೆ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತೀನಿ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಅಮ್ಮ, ಐಮ್ ಗುಡ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈ ಸತಿ ಅಪ್ಪು ಸರ್ಗೆ 50 ವರ್ಷ. ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ವಿಸಿಬಲ್ ಇಲ್ಲ ಅನ್ನೋದಷ್ಟೇ ನಮಗೆ. ಈಗ ಅವರು ಎಲ್ಲೋ ಒಂದು ಸಿನಿಮಾಗಳು ಅವೆಲ್ಲ ನೋಡ್ಕೊಂಡು ನಾವು ಖುಷಿ ಪಡ್ತಾ ಇದ್ದೀವಿ. ಸೊ ಅಪ್ಪು ಸರ್ಗೆ 50 ವರ್ಷ, ಯಾವ ರೀತಿ ಸಂಭ್ರಮಿಸೋಣ ಅಂತ ಹೇಳಿ. 50 ಇಯರ್ಸ್ ಅಂದರೆ ನಾವು ನಂಬಕ್ಕೆ ಆಗಲ್ಲ. ಅಂದರೆ ಎಲ್ಲೋ ಊರಿಗೆ ಹೋಗಿದ್ದಾನೆ, ಒಂದು ಬರ್ಡೇ ಸೆಲೆಬ್ರೇಷನ್ನು ಇಲ್ಲಿ ನಡೀತಾ ಇದೆ. ಆ್ಯಸ್ ಯೂಶ್ವಲ್ ಯಾವಾಗಲೂ ಅಭಿಮಾನಿಗಳು ಮಾಡ್ತಾನೆ ಇರ್ತಾರೆ. ಅವನ ಮನೆ ಮುಂದೆ ಫುಲ್ಲು ಜನ ನಿಂತಿರೋರು, ಅಲ್ಲಿ ಅವರು ಊಟಕ್ಕೆಲ್ಲ ಅರೇಂಜ್ ಮಾಡ್ತಾಯಿದ್ರು. ನಾವೆಲ್ಲ ಹೋಗ್ತಿದ್ವಿ, ಒಂದು ಟೈಮ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಅವನಿಗೆ ಕೇಳಿಕೊಂಡು ಇಷ್ಟೊತ್ತಿಗೆ ಬರ್ಬೋದಾ ಅಷ್ಟೊತ್ತಿಗೆ ಬರ್ಬೋದಾ ಅಂತ. ಹಾಗೆ ಈಗಲೂ ಹಾಗೆ ಏನೋ ನಡೀತಾ ಇರುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದರೆ ನಾನು ಹೋಗ್ತೀನಿ, ಅಪ್ಪಾಜಿ ಅಮ್ಮನ ಇದ್ರ ಹತ್ರ ಹೋಗ್ತೀನಿ. ಹಾಗೆ ಅಲ್ಲಿ ವಿಶ್ ಮಾಡ್ತೀನಿ. ನಾನು ಇರೋ ಜಾಗದಲ್ಲೂ ವಿಶ್ ಮಾಡ್ಬೋದು ಅವನಿಗೆ. ಐ ವಾಂಟ್ ಟು ಬಿ ಹ್ಯಾಪಿ. 50 ಇಯರ್ಸ್ ಅವನಿಗೆ ತುಂಬಿದೆ. ಈಸ್ ದೇರ್ ಅಂತ ಅಂದ್ಕೊಂಡು ಹಾಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ, ಇವಾಗ ಎಷ್ಟೋ ಸಲ ಮಾತಾಡಿದ್ವಿ, ಆದರೂ ಕೂಡ ಈ ವ್ಯಕ್ತಿಯ ಹೆಸರು ಈ ಭೂಮಿ ಆಕಾಶ ಇರೋವರೆಗೂ ಶಾಶ್ವತವಾಗಿರುತ್ತೆ. ಅಂತಹ ಒಬ್ಬ ಅದ್ಭುತ ವ್ಯಕ್ತಿತ್ವ. ಸೊ ನಿಮಗೆ ಎಷ್ಟು ಖುಷಿ ಇದೆ? ನಾನು ಆತನ ಅಕ್ಕ. ಜನ ನೋಡಿದ್ರೆ ಪ್ರತಿಯೊಂದು ಏನೇ ಫಂಕ್ಷನ್ ಆದರೂ ಕೂಡ, ಒಂದು ನಾಮಕರಣ ಆಗಲಿ ಅಥವಾ ಮದುವೆ ಆಗಲಿ, ಏನೋ ಆಗಲಿ, ಒಂದು ವಿಶೇಷ ಪೂಜೆ ಅಪ್ಪು ಸರ್ಗೆ ಸಂದೇ ಸಲ್ಲುತ್ತೆ. ಸೊ ಇದೆಲ್ಲ ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಂತ ಹೇಳಿ. ಅದೃಷ್ಟ ಅಮ್ಮ, ನಮ್ಮ ಅದೃಷ್ಟ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಎಲ್ಲರಿಗೂ ಸಿಗಲ್ಲ ಇದು, ಎಲ್ಲರಿಗೂ ಸಿಗಲ್ಲ. ನಮ್ಮ ಕುಟುಂಬದಲ್ಲೇ ಎಲ್ಲರಿಗೂ ಸಿಕ್ಕಿಲ್ಲ. ನನಗೇನೋ ಕೆಲವು ಸಲ ಅನಿಸುತ್ತೆ, ನಮ್ಮ ತಂದೆಗಿನ್ನ ಹೆಚ್ಚಾಗಿ ಅವನ್ನ ಪ್ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ. ಆದ್ರೂ ನಮ್ಮ ತಂದೆ ತಾಯಿ ಅವ್ರನ್ನ ನೆನೆಸ್ಕೊಂಡಾಗ ನನಗೆ ಎಷ್ಟು ಅವರು ಸಂತೋಷ ಪಟ್ಟಿರೋರು 50 ಇಯರ್ಸ್ ಸೆಲೆಬ್ರೇಷನ್ಗೆ. ಯಾಕಂದರೆ ನಮ್ಮ ತಾಯಿ ಆಗಲೇ ಹೇಳ್ತಾಯಿದ್ರು, ಇದು ಫಿಲಿಮ್ ಇಂಡಸ್ಟ್ರಿ ಫಂಕ್ಷನ್ ಮಾಡಿದ್ರು ನೋಡಿ, 75 ಇಯರ್ಸ್ದು. ಆವಾಗ ನಮ್ಮ ತಾಯಿ ಯಾವುದೋ ಮಾತಿಗೆ ಹೇಳ್ತಿದ್ರು, ಇನ್ನೊಂದು ಸ್ವಲ್ಪ ವರ್ಷ ಆದರೆ ನನ್ನ ಮಗನೇ ಚಿಕ್ಕವನು ಬಂದು 50 ವರ್ಷ ಆಗಿಬಿಡುತ್ತೆ ಇಂಡಸ್ಟ್ರಿಗೆ, ಪ್ರೇಮದ ಕಾಣಿಕೆ ಲೆಕ್ಕ ಹಾಕ್ಕೊಂಡ್ರೆ ಅಂತ ಹೇಳೋರು. ಸುಮ್ಮನೆ ಅದು ನೆನಪಾಯ್ತು ನನಗೆ. ಅಂದರೆ ಇವತ್ತಿಗೂ ಜನ ಅವನ ಬಗ್ಗೆ ಮಾತಾಡೋವಾಗಲಿ, ಅವನ ಪೋಸ್ಟರ್ಸ್ ನೋಡಿದ್ರೆ ಎಲ್ಲ ಕಡೆ, ಈಗಲೂ ನಮಗೆ ಯೂಟ್ಯೂಬಲ್ಲಾಗಲಿ ಎಲ್ಲದರಲ್ಲೂ ಅವನ ಬಗ್ಗೆ ಏನಾದರೂ ಒಂದು ಹೆಂಗೋ ನಂಬರ್ ತೊಗೊಂಡು ನಮಗೆ ಕಳಿಸ್ತಾನೇ ಇರ್ತಾರೆ. ಈ ಥರ ಇಲ್ಲಿ ಅದನ್ನು ಮಾಡ್ತಾಯಿದ್ದೀವಿ, ಇದನ್ನು ಮಾಡ್ತಾಯಿದ್ದೀವಿ. ಅದೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ, ಇದು ಅವನಿಗೆ ಮಾತ್ರನಾ, ಇಲ್ಲ ಸಿನಿಮಾದಲ್ಲಿ ಬಂದವ್ರಿಗೆ ಈ ಒಂದು ಇದು ಸಿಗುತ್ತಾ, ಪ್ರೀತಿ ಸಿಗುತ್ತಾ ಅಂತ ಅದು ಗೊತ್ತಿಲ್ಲ. ನಮಗದು ಗೊತ್ತಿಲ್ಲ. ಇವನಿಗೆ ಮಾತ್ರ ಇದು ಹೇಗಾಯಿತು ಅನ್ನೋದು ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅವನು ಎಕ್ಸ್ಪೆಕ್ಟೇ ಮಾಡದೆ ಬಂದವನು ಇಂಡಸ್ಟ್ರಿಗೆ. ಅವನಿಗೆ ಅಂದರೆ ಅವನು ಅಷ್ಟೊಂದು ಆಸೆ ಪಟ್ಟು ಬರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಅಂದರೆ ನಾನು ಮಾಡ್ಬೋದು ಅನ್ನೋ ನಂಬಿಕೆನೂ ಅವನಿಗಿರಲಿಲ್ಲ. ಏನೋ ನಮ್ಮ ತಂದೆಗೋಸ್ಕರ, ನಮ್ಮ ತಂದೆ ಮಾಡಬೇಕು ನೀನು ಹೀರೋ ಆಗಿ ಅಂತ ಹೇಳಿದ್ದಕ್ಕೋಸ್ಕರ ಬಂದಿದ್ದು. ನೋಡಿ ಅವನಿಗೆ ಎಷ್ಟು ಯಾವ ಥರದ್ರಲ್ಲಿ ದೇವರು ಅವನ ಒಂದು ರೀತಿಯೇ ಚೇಂಜ್ ಆಗೋಯ್ತು. ಇದು ಅದೃಷ್ಟನೂ ಹೌದು,
ಕೆಲವು ಸಲ ದೊಡ್ಡವ್ರು ಮಾಡಿದ್ದು ಒಂದು ಪುಣ್ಯ. ಯಾಕಂದರೆ ನಮ್ಮ ತಂದೆ ತಾಯಿ ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜೀವನ ಮಾಡಿದವರು ನಮ್ಮ ಅಪ್ಪ ಅಮ್ಮ. ಇದುವರೆಗೂ ನಮಗೂ ಆಗಲಿ ಯಾವತ್ತು ನಾವು ಹೀಗೆ ಹಾಗೆ ಅಂತ ಅವರು ಹೇಳಿದವರೇ ಅಲ್ಲ. ಯಾವುದ್ರ ಮೇಲೂ ಅವರು ವ್ಯಾಮೋಹನೂ ಇಟ್ಕೊಂಡಿರಲಿಲ್ಲ. ಇವತ್ತು ಹೆಂಗೆ ನಡಿಬೇಕೋ ಹಂಗೆ ನಡಿಬೇಕು ಅಷ್ಟೆ. ನಮ್ಗೆ ಇಷ್ಟಿದೆ ಅಷ್ಟಿದೆ ಅಂತ ಹೇಳ್ಕೊಟ್ಟವರು ಅಲ್ಲ ಅವರು. ಸೊ ಆ ಒಂದು ಇದ್ರ ಕೆಳಗಡೆ ಅಪ್ಪು ಬಂದಿರೋದು. ಸೊ ಇದೆಲ್ಲ ನಡೆಯೋಕ್ಕೆ ಕಾರಣ ಅದು ಒಂದಿರ್ಬೋದು. ನಮ್ಮ ತಂದೆ ತಾಯಿ ಅದೃಷ್ಟನೇ ಇರಬೇಕು ಅಷ್ಟೇ. ಅಮ್ಮ ನೀವಾಗಲೇ ಹೇಳ್ತಾ ಇದ್ರಿ ನಮ್ಮ ಅಪ್ಪನಿಗಿಂತನೂ ಜನ ಜಾಸ್ತಿ ಅವ್ರನ್ನ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ. ಅಂದರೆ ಈ ಅಪ್ಪು ಸರ್ ಅಂತ ಬಂದಾಗ ಜನ ನೋಡಿ, ಒಬ್ಬ ವ್ಯಕ್ತಿ ಹೋದ್ರು ಅಂತಂದಾಗ 1 ವರ್ಷ 2 ವರ್ಷ 1 ವರ್ಷ ಮ್ಯಾಕ್ಸಿಮಮ್. ಬಟ್ ಇವ್ರದ್ದು ಹಂಗಾಗ್ತಾ ಇಲ್ಲ. ದಿನ 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 ಜನ ಜಾಸ್ತಿನೇ ಪ್ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಸ್ಯಾಟರ್ಡೆ ಸಂಡೇ ಅಥವಾ ವೀಕ್ ಡೇಸಲ್ಲೂ ಹೋದರೂ ಕೂಡ ಅಪ್ಪು ಸರ್ನ ನೋಡೋಕ್ಕೆ ಅಂತ ಆ ಪುಣ್ಯ ಭೂಮಿಗೆ ಬರ್ತಾರೆ. ಏನೋ ಒಂದು ಹೇಳ್ತಾರೆ, ನಾನು ಅಬ್ಸರ್ವ್ ಮಾಡ್ದಂಗೆ ಅಳ್ತಾರೆ, ಒಂದು ಇನ್ವಿಟೇಷನ್ ತಂದು ಫಸ್ಟಲ್ಲಿ ಇಡ್ತಾರೆ, ತಾಳಿ ಕಟ್ತಾರೆ. ಇದೆಲ್ಲ ತುಂಬ ರೇರ್ ಇಂತಹ ಘಟನೆಗಳು ಆಗೋದು ಈ ಪ್ರಪಂಚದಲ್ಲಿ. ಇವೆಲ್ಲವೂ ಕೂಡ ಇವತ್ತಿಗೂ ನಡೀತಾ ಇದೆ ಆ ಪುಣ್ಯ ಭೂಮಿಯಲ್ಲಿ. ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ? ಬಂದಿದೆ. ನಾವು ಹೋದಾಗಲೂ ನಾನು ಸಡನ್ನಾಗಿ ಹೋಗ್ತಾ ಇರ್ತೀನಿ, ಸುಮ್ಮನೆ ಹೋದಾಗೆಲ್ಲ ನೋಡ್ತೀನಿ. ಯಾವಾಗಲೂ ಅಲ್ಲಿ ಅದೇ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಏನೋ ನಿಧಾನೆ ಅನ್ನೋ ಥರನೇ ಫೋಟೋಸ್ ತಗೋತಾ ಇರ್ತಾರೆ, ಸೆಲ್ಫಿ ತಗೋತಾ ಇರ್ತಾರೆ. ಎಷ್ಟೋ ಸಲ ಹೇಳ್ತಾರೆ ಕೆಲವರು, ನಮ್ಮ ಮನೆ ಹತ್ರ ಎಲ್ಲ ಹೋಗಿದ್ವಿ ಮೇಡಮ್, ಅವ್ರು ಸಿಗ್ತಾ ಇರಲಿಲ್ಲ ಅಣ್ಣವರು, ಯಾವಾಗಲೂ ತುಂಬ ಬ್ಯುಸಿ ಇರೋರು. ನಾವು ಅದಕ್ಕೆ ಅಟ್ಲೀಸ್ಟ್ ನಮಗೆಲ್ಲರೂ ಚಾನ್ಸ್ ಸಿಕ್ಕಿದೆ, ಇವಾಗ ಬಂದು ಫೋಟೋಸ್ ತಗೋತೀವಿ ಅಂತ. ಹಂಗೆಲ್ಲ ಅಂದಾಗ ನಮಗೆ ಒಂಥರ ಅಂದರೆ ಇನ್ನೂ ಅವನು ದೊಡ್ಡ ಬೆಳೆದಿರೋನು ಅನ್ನೋ ಥರ ನೋಡಲ್ಲ ಅವನ್ನ ಇನ್ನೋರು ಅಪ್ಪು ಮಗು ಅಂತಲೇ ತಿಳ್ಕೊಂಡು ಎಲ್ಲರೂ ಎಲ್ಲ ಏಜ್ನವರು ಅವನ್ನ ಹಾಗೆ ಟ್ರೀಟ್ ಮಾಡ್ತಾರೆ. ಚಿಕ್ಕ ಹುಡುಗ ಅವನು, ಚಿಕ್ಕವನು, ನಮ್ಮ ಫ್ಯಾಮ್ಲಿಗೆ ಅವ್ನು ಚಿಕ್ಕವನು ಆ್ಯಕ್ಚುಲಿ. ಬಟ್ ಬೇರೆ ಜನ ಕೂಡ ಅವನ್ನ ಹಾಗೆ ನೋಡ್ತಾರೆ. ಸಿನಿಮಾದವರು ಹಾಗೆ ಅವನ ಬಗ್ಗೆ ಮಾತಾಡಬೇಕಾದ್ರೆ ಅಪ್ಪು ಅಂತಲೇ ಕಾನ್ವರ್ಸ್ ಮಾಡ್ತಾರೆ. ಅವನ ಬಗ್ಗೆ ಅವನ ಹೆಸರು ಹೇಳೋದೇ ಅಪ್ಪು ಅಂತ. ಪ್ರತಿಯೊಬ್ಬರು ಹೀರೋಗಳೇ ಆಗಲಿ, ಹೀರೋಯಿನ್ ಯಾರೇ ಆಗಲಿ, ಎನಿಬಡಿ ನೋಡಿ ಅವ್ರ ಇದರಲ್ಲಿ ಮೈಂಡ್ಸೆಟ್ಟಲ್ಲಿ ಅವನೊಂದು ಚಿಕ್ಕ ಮಗು ಹೀಗೆ. ಸೊ ಈಗಲೂ ನನಗೆ ಅದೇ ಫೀಲಿಂಗ್ ಇದೆ. ಅವ್ನಿಗೆ 50 ವರ್ಷ ತುಂಬಿದೆ ಅಷ್ಟೇ, ಬಟ್ ಅವನ ಮಗುನೇ ಇನ್ನು ನಮಗೆ. ತುಂಬ ಖುಷಿಯಾಗೋದು ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇರುತ್ತೆ ನಮಗೆ. ಅದು ಝೀಯಲ್ಲಿ ಅಮ್ಮ ಮಾತಾಡಿರೋದು, ನನ್ನ ಪೂರ್ಣಿಮಾ ಏನೇನೋ ತಂದು ಹಚ್ಚುತ್ತಿದ್ಲು, ಕಪ್ಪು ಕಾಣಿಸ್ತಾನೆ ಇವನು, ವೈಟ್ ಕಾಣಿಸ್ಲಿ ಅಂತ ಹೇಳಿ. ಅಂದರೆ ನಿಮಗೆ ಜಾಸ್ತಿ ಬಾಂಡಿಂಗ್ ಇತ್ತು ಅನ್ನೋದನ್ನು ಕೂಡ ಕೇಳ್ಪಟ್ವಿ ಅವ್ರ ಜೊತೆ. ಅದು ಎತ್ತಾಡಿಸಿದ್ದು ಎಲ್ಲವೂ ಕೂಡ ಒಳ್ಳೊಳ್ಳೆ ಮೆಮೊರಿಗಳು ಶೇರ್ ಮಾಡಿ ಮ್ಯಾಮ್. ಅವ್ರ ಜೊತೆ ನೀವು ಬಾಲ್ಯದಲ್ಲಿ ಕಳೆದಂಥ ವಿಚಾರಗಳು, ಎಲ್ಲೂ ಹೇಳದಂಥ ವಿಚಾರ ದಯವಿಟ್ಟು ಶೇರ್ ಮಾಡಿ ಅಂತ. ಆಲ್ಮೋಸ್ಟ್ ನಾನೆಲ್ಲ ಹೇಳ್ಬಿಟ್ಟಿರ್ತೀನಮ್ಮ. ಅಂದರೆ ಏನಂದರೆ ನಮಗೆ ನಾನೇ ಲಾಸ್ಟು ತುಂಬ ದಿವಸದ ಮೇಲೆ ಅವನು ಹುಟ್ಟಿದ್ದಲ್ಲ. ನನಗೇನಂದರೆ ನನಗಿನ್ನ ಚಿಕ್ಕವರೊಬ್ರು ಇದ್ದಾರೆ ಅನ್ನೋದು ಒಂದು. ಸೊ ನಾನೇ ಎಲ್ಲ ಮಾಡಬೇಕು, ನಾನೇ ನೋಡ್ಕೊಬೇಕು, ನನ್ನ ಬೇಬಿ ಅದು ಅನ್ನೋ ಥರ ನನಗೆ ಆವಾಗ. ಸೊ ಯಾವಾಗಲೂ ಅದೇ ಬೆಳ್ಕೊಂಬಿಡ್ತು ನನ್ನ ಮೈಂಡಲ್ಲಿ, ನಾನೇ ನೋಡ್ಕೋಬೇಕು ಅವನ್ನ ಅಂತ. ಹಂಗಾಗಿ ಆ ಟೈಮಲ್ಲಿ ನಮ್ಮ ಅಪ್ಪಾಜಿ ಅಮ್ಮ ಎಲ್ಲೇ ಶೂಟಿಂಗ್ ಹೋದ್ರು ಇಬ್ಬರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತಿದ್ರು. ಸೊ ನಮ್ಮ ತಾಯಿನೇ ನೋಡ್ಕೋತಾ ಇದ್ರು ನಮ್ಮಿಬ್ಬರನ್ನ. ಆದ್ರೂ ನನಗೇನಂದರೆ ಅಮ್ಮ ಬ್ಯುಸಿ ಇದ್ದರು, ನಾನೇ ಅವನ್ನ ನೋಡ್ಕೊಬೇಕು, ಅದೇ ಫೀಲಿಂಗಲ್ಲೇ ಬೆಳೆದಿದ್ದು. ಸೊ ನಮ್ಮಿಬ್ಬರಲ್ಲಿ ಒಂದು ಅಟ್ಯಾಚ್ಮೆಂಟ್ ಯಾವಾಗಲೂ ಇತ್ತು. ಅವನಿಗೂ ಇತ್ತು, ನನಗೂ ಇತ್ತು. ಎಲ್ಲಿ ಹೋದ್ರೂ ನಾವೇನೇ ಮಾಡಿದ್ರೂ ಆ ಥಿಂಕಿಂಗ್ ಕೂಡ ಒಂದೇ ಥರ, ಸ್ವಲ್ಪ ಹೀಗಿರಬೇಕು, ಹಾಗಿರಬೇಕು, ಬೇರೆ ಥರ ಇರಬೇಕು ಅನ್ನೋ ಒಂದು ಥಿಂಕಿಂಗ್ ನಮ್ಮದು. ಸೊ ಅಪ್ಪಾಜಿ ಅಮ್ಮ ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಲಕ್ಷ್ಮೀ, ಶಿವಣ್ಣ, ರಾಘು ಒಂದು ಟೈಪ್ ಅವರು, ಅಪ್ಪು ನಾನೇ ಸ್ವಲ್ಪ ಬೇರೆ. ಅದರಲ್ಲಿ ಅಪ್ಪು ಅಂತೂ ಇನ್ನೂ ಬೇರೆ, ಯಾಕಂದರೆ ಅವ್ನ ಸರೌಂಡಿಂಗ್ಸು ಎಲ್ಲ ಇಟ್ ವಾಸ್ ಎಂಟೈರ್ಲಿ ಡಿಫ್ರೆಂಟು. ಆಮೇಲೆ ಅಪ್ಪಾಜಿ ಅಮ್ಮ ಅದಕ್ಕೆ ಹೊಂದ್ಕೊಂಡ್ರು ಕೂಡ. ಅವ್ರು ಆ್ಯಕ್ಚುಲಿ ಕೆಲವು ವಿಷಯಗಳಲ್ಲೇ ಅವ್ರಿಗೆ ಆಗ್ತಿರ್ಲಿಲ್ಲ, ಆದರೂ ಅಪ್ಪುಗೋಸ್ಕರ ಇಲ್ಲ ನನಗೋಸ್ಕರ ದೇ ಟ್ರೈ ಟು ಅಡ್ಯಾಪ್ಟ್ ಎಲ್ಲ. ಅದನ್ನು ನಾವು ಇರಬೇಕು, ಮಕ್ಕಳಿಗೋಸ್ಕರ ಹಂಗೆ ಇರೋದು ಒಳ್ಳೆಯದು ಅಂತ. ಸೊ ಈ ಥರ ಅವನು ಚೇಂಜಸ್ಸು ನಮ್ಮ ಮನೇಲಿ ಅವನಿಂದನೇ ಜಾಸ್ತಿ ಬಂದಿದ್ದು, ಹೀಗಿರಬೇಕು ಹಾಗಿರಬೇಕು ಅನ್ನೋದು. ನಾನು ಸ್ಕೂಲಲ್ಲಿದ್ದೆ, ಸಡನ್ನಾಗಿ ಬಂದು ಏನೋ ಹೇಳಿ ಕರ್ಕೊಂಡು ಹೋದರು ನಮ್ಮನ್ನು. ನಮ್ಮ ಅಜ್ಜಿ ಇದ್ದರು ಹಾಸ್ಪಿಟ್ಲಲ್ಲಿ, ಒಳಗಡೆ ಕರ್ಕೊಂಡು ಹೋದರು. ಅದೊಂಥರ ಮನೆ ಥರ ಇರುತ್ತೆ, ಕಲ್ಯಾಣಿ ಹಾಸ್ಪಿಟ್ಲು ಮನೆ ಥರ ಇರುತ್ತೆ. ಆ ಕಡೆ ಕರ್ಕೊಂಡು ಹೋದರು ನಾನು ವೆಯ್ಟ್ ಮಾಡ್ತಿದ್ದೆ ನೋಡಬೇಕು ಅಂತ. ಯಾಕೆಂದರೆ ಹಿಂದಿನ ದಿವಸ ಅಮ್ಮನ್ನ ಐ ಸಾ ಹರ್ ವಿತ್ ದಟ್ ಸ್ಟಮಕ್.
ಸೊ ಶಿ ಈಸ್ ದೇರ್ ಅಲ್ಲಿ. ಮಗು ಅಲ್ಲಿ ಇದರಲ್ಲಿ ಇರಲಿಲ್ಲ, ಅಮ್ಮನ ಪಕ್ಕ ಏನೂ ಇರಲಿಲ್ಲ. ಪಕ್ಕದಲ್ಲಿ ತೊಟ್ಲಿತ್ತು, ಹೋಗಿ ನೋಡಬೇಕು ಅಂತ ನನಗೆ ನಮ್ಮ ಅಜ್ಜಿ ಮುಟ್ಬೇಡ ಇರು ಒಂದು ನಿಮಿಷ ಬಂದೆ ಅಂತ ಮೆತ್ತಗೆ ಅದನ್ನು ಬಿಳಿದು ಬಟ್ಟೆ ಹಾಕಿರ್ತಾರೆ, ಇದ್ರ ಮೇಲೆ ನೆಟ್ಟೆಲ್ಲ ಹಾಕಿರ್ತಾರೆ, ಮೆತ್ತಗೆ ತೆಗೆದ್ರು. ಅದು ಮಗುನ ಫುಲ್ಲು ಸುತ್ತಿದ್ರು. ನೋಡಿದ ತಕ್ಷಣ ನನಗೆ ಅಷ್ಟು ಬೇಗ ಎತ್ಕೊಂಡ್ಬಿಡ್ಬೇಕಂತ ಅವ್ರ ತೊಡೆ ಮೇಲೆ ಅಮ್ಮ ನನ್ನ ಕೂರಿಸ್ಕೊಂಡು ನನ್ನ ತೊಡೆ ಮೇಲೆ ಅವನ್ನ ಹಾಕಿದರು. ಅವನ್ನೇ ನೋಡ್ತಿದ್ದೆ, ಕಣ್ಣೆಲ್ಲ ಒಂಥರ ಹಿಂಗೆ ಬಿಟ್ಕೊಂಡು ಸುಮ್ಮನೆ ಹಿಂಗೆ. ಅದೆಲ್ಲ ನೋಡಿದಾಗ ನಂಗೆ ಏನೋ ಒಂಥರ ಆಸೆ, ಬೇಗ ಮುಟ್ಬಿಡ್ಬೇಕು, ಬೇಗ ಹಿಡ್ಕೊಂಬಿಡ್ಬೇಕಂತ. ಸಡನ್ನಾಗಿ ನನ್ನ ಮೈಂಡಲ್ಲಿ ಅವ್ನು ಮಾತ್ರ ಯಾಕೆ ಸ್ವಲ್ಪ ಇದಾಗಿ ಕಾಣ್ತಾ ಇದ್ದಾನಲ್ಲ, ಇನ್ನೂ ಬ್ರೈಟಾಗಿ ಕಾಣ್ತಾ ಇಲ್ವಲ್ಲ ನನಗೆ ಅಂತ. ಅದು ಯಾವಾಗ ಫೀಲ್ ಆಯಿತು, ಸ್ವಲ್ಪ ಹೊತ್ತು ಆದಮೇಲೆ ನಮ್ಮ ಅಜ್ಜಿನ ಕೇಳ್ತಾ ಇದ್ದೀನಿ, ಪಾಪು ಯಾಕೆ ಸ್ವಲ್ಪ ಒಂಥರ ಕಲರ್ ಇದೆ ಅಲ್ಲ, ಕಪ್ಪಿದ್ದಾನಲ್ಲ ಅವನು ಅಂತ. ಆವಾಗ ನಮ್ಮ ಅಜ್ಜಿ ಅವಾಗೇ ಹೇಳ್ತಾ ಇದ್ದಾರೆ ನಮ್ಮ ಅಜ್ಜಿ, ಈಗ ಇರು ಅವನ್ನೆಲ್ಲ ಆಮೇಲೆ ನೋಡು, ಇನ್ನೊಂದು 2 ದಿವಸ ಆದಮೇಲೆ ನೋಡು. ಆ್ಯಕ್ಚುಲಿ 2 ಡೇಸ್ ಆದಮೇಲೆ ಅವ್ನ ಫೇಸೆಲ್ಲ ಅದನ್ನು ವೈಪ್ ಮಾಡ್ತಾ ಮಗು ಡಿಫ್ರೆಂಟಾಗಿ ಕಾಣುತ್ತೆ ಒಂದೊಂದು ದಿವಸನೂ. ಐ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಹಿಸ್ ಐಸ್ ವಾಸ್ ವೆರಿ ಬ್ರೈಟ್. ತುಂಬ ಖುಷಿ ನನಗೆ. ಅವ್ನು ಅಳೋ ಸೌಂಡ್ ಕೇಳೋಕ್ಕೆ ಅಷ್ಟು ಆಸೆ ನನಗೆ, ಹೋಗಿ ಡೈಲಿ ಕೂತ್ಕೋಬೇಕು ಅನ್ನೋ ಆಸೆ. ಮನೆಗೆ ಬಂದಮೇಲೆ ನಮ್ಮ ಅಮ್ಮನ ಕೇಳ್ತಾ ಇದ್ದೆ, ಇವಳು ಮಾತ್ರ ಕಲರ್ ಇದ್ದಾಳೆ, ನನ್ನ ಕಸನ್ನು ಇವಳು ಮಾತ್ರ ಕಲರ್ ಇದ್ದಾಳಲ್ಲ, ನನ್ನ ತಮ್ಮನಿಗೆ ಯಾಕೆ ಕಲರ್ ಬರಲಿಲ್ಲ ಅಂತ. ಆಮೇಲೆ ನಮ್ಮ ಅಜ್ಜಿನ ಕರೆದ್ಬಿಟ್ಟು ಹೇಳಿದ್ರು, ನೋಡಿ ಹಿಂಗೆ ಕೇಳ್ತಾಳೆ ಅಂತ. ಅವಾಗ ನಮ್ಮ ಅಜ್ಜಿ ಕ್ರೀಮ್ ಯಾವ್ದೆಲ್ಲ ಹಚ್ಚಿದ್ದೀರ ಮ್ಯಾಮ್? ಯಾವ್ದು ಎಲ್ಲೆಲ್ಲಿ ತಗೊಂಡ್ಬಂದ್ರಿ? ಇಲ್ಲಮ್ಮ, ಕ್ರೀಮ್ ಅಂತ ಎಲ್ಲ ಕಡಲೆ ಹಿಟ್ಟು ಅದೆಲ್ಲ ಆ್ಯಕ್ಚುಲಿ ನಮ್ಮ ಅತ್ತೆನೇ ಸ್ನಾನ ಎಲ್ಲ ಮಾಡಿಸ್ತಾ ಇದ್ದಿದ್ದು. ಎಲ್ಲ ಮಗುಗೂ ಹಾಕ್ತಾರೆ, ಕಡಲೆ ಹಿಟ್ಟು ಹಾಲೆಲ್ಲ ಹಾಕಿ ಸ್ನಾನ ಮಾಡಿಸೋದು, ಸೋಪ್ ಹಾಕಲ್ಲ ಬೇಗ ಅವರು. ಹಾಗೆ ಎಲ್ಲ ಮಾಡ್ತಾಯಿದ್ರು. ಅವ್ನು ದೊಡ್ಡವನಾಗ್ತಾ ನಾನು ಶುರು ಮಾಡಿದ್ದು. ನಮಗೂ ಅವಾಗೇನು ಗೊತ್ತಿರಲಿಲ್ಲ. ದೊಡ್ಡವನಾಗ್ತಾ ಆಮೇಲಿಂದ ಅದು ಇದು ಪ್ಯಾಕು ಅವನಿಗೆ ಹಚ್ಚೋದು. ಹೆಚ್ಚು ಕಮ್ಮಿ ಅವನಿಗೆ 12 ವರ್ಷದವರೆಗೂ ನಾನು ಸ್ನಾನ ಎಲ್ಲ ಮಾಡಿಸಿದ್ದೀನಿ, ನಾನೇ ಮಾಡಿಸ್ತಿದ್ದೆ. ಅದು ಇದು ಹಚ್ಚಿ ಅದಕ್ಕೆ ಪ್ರತಿ ದಿವಸ ಅವರೇ ಮಾಡಿಕೊಂಡ್ರು ಕೂಡ ಏನಾದರೂ ಆಯಿಲ್ ಗೀಲೆಲ್ಲ ಹಾಕಿದ್ರೆ ತಲೆಗೆ, ಆವಾಗಿಂದನೂ ನಮ್ಮ ಮನೇಲಿ ಅದೆಲ್ಲ ಅಭ್ಯಾಸ. ಆಯಿಲ್ ಬಾತ್ ಎಲ್ಲ ಕೊಡಬೇಕಾದ್ರೆ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಅದು ಇದು ಹಚ್ಚಿ ಸ್ನಾನ. ಅವನಿಗೆ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರೀಮ್ ಮಾಡ್ತಾಯಿದ್ದೆ ಅಷ್ಟೆ. ಕಿತ್ತಾಟಲ್ಲ, ನಾನು ನೋಡಿದ ತಕ್ಷಣ ಓಡೋ, ನಾನು ಮಾತ್ರ ಮಾಡಿಸ್ಕೊಳ್ಳಲ್ಲ ಅವಳ ಹತ್ರ. ನಮ್ಮ ಅಮ್ಮನ ಹತ್ರ ಹೇಳೋನು, ಅವಳು ಬಂದರೆ ನಾನು ಬರಲ್ಲ ಅಲ್ಲಿ ಅಂತ. ಅಪ್ಪಾಜಿ ಹೇಳೋರು, ಏನೋ ಮಾಡಿಸ್ಕೊಂಬಿಡ್ಕಂದ ಅಂತ. ಕಷ್ಟಪಟ್ಟು ಮಾಡಿಸ್ಕೊಳ್ಳೋನು ಕೆಲವು ಸಲ. ಆಮೇಲೆ ಲೇಟ್ರ್ ಆನ್ ಹಿ ವಾಸ್ ಫೈನ್ ಆ್ಯಕ್ಚುಲಿ, ಏನು ಮಾಡಿದ್ರು. ಅವನೇ ಹೇಳಿದ್ದಾನೆ, ಅವನೇ ಹೇಳಿದ್ದಾನೆ ಎಲ್ಲ, ಅವನ ಹೆಂಡತಿಗೆ ಎಲ್ಲರಿಗೂ ಹೇಳಿದ್ದಾನೆ, ಅಯ್ಯೋ ಎಷ್ಟು ತಲೆನೋವು ನನಗೆ ಪೂಣಿ ಕೊಟ್ಟಿರೋದು ಅಂತ ಎಷ್ಟೋ ಜನಕ್ಕೆ ಹೇಳಿದ್ದಾನೆ. ಬಿಡ್ತಾನೆ ಇರಲಿಲ್ಲ ಅಂತ. ಇಲ್ಲ ಅಪ್ಪುದ್ರ ಜಗಳ ಆಡೇ ಇಲ್ಲ, ಚಾನ್ಸೇ ಇಲ್ಲ ಜಗಳ ಆಡೋಕ್ಕೆ. ಅವನು ಒಂಥರ ನಮಗೆ ಅದೇ ಹೇಳಿದ್ನಲ್ಲ, ಅವನು ಒಂಥರ ಸ್ಪೆಷಲ್ಲು. ಯಾರು ಬೈಯಂಗೂ ಇಲ್ಲ ನಮಗೆ. ನನಗಂತೂ ಆಗ್ತಿಲ್ಲ, ಯಾರು ಏನಾದ್ರು ಬೈದರೆ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಗೋದು. ಅವನ ಮೇಲೆ ಒಂದು ಎಲ್ಲರಿಗೂ, ಇಡೀ ಫ್ಯಾಮಿಲಿಲಿ, ಈ ಕಡೆ ನಮ್ಮ ತಂದೆ ಸೈಡು ಆಗಿರ್ಬೋದು, ತಾಯಿ ಸೈಡು ಆಗಿರ್ಬೋದು, ಯಾರೂ ಅವನ್ನ ಬೈದಿಲ್ಲಮ್ಮ. ನೋ, ಇಟ್ಸ್ ಲೈಕ್ ದಟ್. ಅವನೇ ಹೇಳಿದಾನೆ ನೋಡಿ, ಅವನು ಏನು ಹೇಳ್ತಾನೋ ಹಾಗೆ ಆಗಬೇಕು ಅವನಿಗೆ. ನಡೀತಿತ್ತು, ಖಂಡಿತ ನಡೀತಿತ್ತು. ಅಪ್ಪಾಜಿಗೆ ಎಷ್ಟು ಕೇರ್ ಇತ್ತು ಅಂದರೆ, ಒಂಥರ ಅವರು ಕೂಡ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಮಗುನ. ಅವರು ಹೆಂಗೆ ಬಾಂಡಿಂಗ್? ಅಪ್ಪಾಜಿ ನಾವು ಆ್ಯಕ್ಚುಲಿ ಯಾವಾಗಲೂ ಯೂಶ್ವಲಾಗಿ ಅಂಬಾಸಿಡರ್ ಕಾರಲ್ಲೇ ಹೋಗ್ತಾ ಇದ್ದಿದ್ದು ಎಲ್ಲ ಊರುಗಳಿಗೆ. ಯಾವ ಊರಿಗೆ ಹೋದ್ರೂ ಫಂಕ್ಷನ್ಸ್ಗೆಲ್ಲ ಊರಿಗೆ, ಶಿವಮೊಗ್ಗಗೆ, ಯಾವುದೇ ಊರು, ಹುಬ್ಳಿ, ಎಲ್ಲೋದ್ರೂ ಕಾರಲ್ಲಿ ಹೋದಾಗ ನಮ್ಮ ತಂದೆ ಮುಂದೆ ಕೂತ್ಕೊಳ್ಳೋರು, ನಾನು ಅಮ್ಮ ಹಿಂದೆ ಕೂತ್ಕೋತಾ ಇದ್ವಿ. ಜೊತೆಗೆ ಚಿನ್ನಪ್ಪ ಮಾಮ ಬರೋರು, ಹಿಂದೆನೇ ಇರೋರು. ಅಪ್ಪಾಜಿ ಮುಂದೆ ಕೂತ್ಕೊಂಡ್ರೆ ಅಪ್ಪಾಜಿನೇ ಕೂರಿಸ್ಕೋತಾ ಇದ್ರು. ಪಕ್ಕದಲ್ಲಿ ಕೂರಿಸ್ಕೋಬೋದು, ಆದರೂ ತೊಡೆ ಮೇಲೆ ಕೂರಿಸ್ಕೊಳ್ಳೋರು. ಅವನಿಗೆ 12 ವರ್ಷ 13 ವರ್ಷ ಆದರೂ ಕೂಡ ಸ್ವಲ್ಪ ದಪ್ಪ ಇದ್ದಮ್ಮ ಅವಾಗ, ಆದರೂ ಬಿಡ್ತಾ ಇರಲಿಲ್ಲ. ಅಮ್ಮ ಹಂಗೂ ಹೇಳೋರು, ಪಕ್ಕದಲ್ಲಿ ಕೂರಿಸ್ಕೊಂಡು ಇಲ್ಲ, ಅವನು ತೊಡೆ ಮೇಲೆ ಕೂರಿಸ್ಕೋಬೇಕು ಅಪ್ಪಾಜಿ. ಅವನು ಅಪ್ಪಾಜಿ ಮೇಲೆ ಜೊತೆಯಲ್ಲೇ ಕೂತ್ಕೋಬೇಕು. ಎಷ್ಟೋ ಸಲ ನಾವು ಮಂಗಳೂರಿಂದ ಕುದುರೆಮುಖಕ್ಕೆ ಹೋಗ್ತಾಯಿದ್ವಿ ಶೂಟಿಂಗ್ಗೆ. ಆ ಟೈಮಲ್ಲೆಲ್ಲ ಅಷ್ಟೇ, ಏರ್ಪೋರ್ಟಿಂದ ಇಳಿದ ತಕ್ಷಣ ಕಾರಲ್ಲಿ ಕೂತ್ಕೊಂಡಾಗ
ಅವನ್ನ ಮುಂದೆ ಕೂರಿಸ್ಕೊಂಡು ನಮ್ಮ ಅಪ್ಪಾಜಿ ತೊಡೆ ಮೇಲೆ ಕೂರಿಸ್ಕೊತಾ ಇದ್ವಿ. ಅಪ್ಪು ಸಿನಿಮಾ ರಿಲೀಸ್ ಆಗಿ ಅದು ಸಕ್ಸಸ್ ಆದಾಗ ನಿಮ್ಮ ಮನೇಲಿರೋ ಸಂಭ್ರಮ ಹೇಗಿತ್ತು ಮ್ಯಾಮ್? ಸಂಭ್ರಮ ಡೈಲಿ ಸಂಭ್ರಮನೇ ಇತ್ತು. ಆದರೆ ನಮ್ಮ ತಂದೆನ ನಾವು ಆ ಥರ ನೋಡಿದ್ದೆ ಆ ಟೈಮಲ್ಲಿಮ್ಮ. ಡೈಲಿ ಥಿಯೇಟರ್ಗೆ ಹೋಗೋರಮ್ಮ. ಅಪ್ಪು ಸಿನಿಮಾ ಡೈಲಿ ಥಿಯೇಟರ್, ಒಂದು 4-5 ಥಿಯೇಟರು. ನಮ್ಮ ಮನೇಲಿ ಒಬ್ರು ಇದ್ದಾರೆ ಹನುಮಂತು ಅಂತ, ಅವರೇ ಅವಾಗಲೂ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅಪ್ಪಾಜಿನ. ಕೂರಿಸ್ಕೊಂಡು ಅವ್ರನ್ನ ಕೂರಿಸ್ಕೊಂಡು ಹೇಳ್ತಾನೆ ಇರಲಿಲ್ಲ. ಅವ್ರ ಪಾಡ್ಗೆ ಅವ್ರ ಥಿಯೇಟ್ರಿಗೆ ಹೋಗಿ ಒಂದಷ್ಟು ಹೊತ್ತು ಅಲ್ಲೇ ನಿಂತ್ಕೊಂಡು ಸಿನಿಮಾ ನೋಡಿ ಬರೋದು. ಹಂಗೆ ಹೋಗ್ಬಿಡೋರು. ಕೆಲವು ಸಲ ನೋಡಿರ್ಬೋದು ಜನ, ಗೊತ್ತಿಲ್ಲ ನನಗೆ. ಬಟ್ ಅಮ್ಮ ಬಂದು ಕೇಳಿದ್ರೆ ಎಲ್ಲಿ ಅಪ್ಪಾಜಿ ಇಲ್ಲಿ ಕೂತಿತ್ತಲ್ಲ, ಹೋಯ್ತಮ್ಮ ಈಗ ಬಂದ ಮೇಲೆ ಹೇಳಿದ್, ನಾನು ಅಲ್ಲಿ ಥಿಯೇಟ್ರಿಗೆ ಹೋಗಿದ್ದೆ, ಈ ಥಿಯೇಟರ್ಗೆ ಹೋಗಿದ್ದೆ. ಗೊತ್ತಾಗದೆ ಇರಂಗೆ ಹೋಗಿ, ಅದೇ ಹೇಳಿದ್ನಲ್ಲ, ಸಡನ್ನಾಗಿ ಹೋಗ್ಬಿಡೋದು. ಈ ಒಂದು ಇದು ಅಪ್ಪಾಜಿ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂದರೆ ಅವ್ನ ಸಿನಿಮಾಗಳು ಅವಾಗ ಬಂದಾಗ. ಆಮೇಲೆ ಸಾಂಗ್ಸು ಟಿ ವಿಲಿ ಪ್ರತಿ ಸಾಂಗ್, ಯಾವ ಸಾಂಗ್ ಬಂದರೂ ಕೂತ್ಕೊಂಡು ನೋಡ್ತಾಯಿದ್ರು. ಜೊತೆಗೆ ಅವ್ನ ದೊಡ್ಡ ಮಗಳು ಟೋಟೋ ಸ್ವಲ್ಪ ಇಷ್ಟ ಇತ್ತದು, ಅದು ಕೂತ್ಕೊಂಡು ನೋಡೋದು ಅಪ್ಪಾಜಿ ಜೊತೆ. ಅವರಿಬ್ಬರೇ. ಅಮ್ಮ ಹೇಳೋರು, ಬಿಡೋದೇ ಇಲ್ಲ ನಿಮ್ಮ ಅಪ್ಪಾಜಿ ಅಂತ. ನೈಲ್ ಪಾಲಿಶ್ ಎಲ್ಲ ಹಾಕೊಡ್ತಾ ಅವಳು ಟೋಟೋ. ಅವಳು ಕಾಲಿಗೆ ಕೈಗೆ ಲಾಸ್ಟಲ್ಲಿ ಕೂಡ ಹಾಕಿದ್ಲು ಅವಳು. ನಮ್ಮ ತಾಯಿ ಒಂದು ಕಡೆ ಹೇಳ್ತಾರೆ ನೋಡಿ, ಒಂದು ಸ್ಟಾರ್ ಥರ ಹಾಕಿದ್ಲು ಅಪ್ಪಾಜಿ ಹೆಬ್ಬೆಟ್ಟ ಮೇಲೆ. ತುಂಬ ಆಸೆ ಅವಳು ನೋಡಿದಾಗಂತೂ ಅಪ್ಪಾಜಿಗೆ ಅವನ್ನೇ ನೋಡ್ದಂಗೆ ಆಗುತ್ತಲ್ಲ, ಅವನೇ ಮಗು, ಅವನಿಗೊಂದು ಮಗುನ ಅಂತ ಹೇಳೋರು ಅಪ್ಪಾಜಿ. ನಿಮಗೆ ಸಂಭ್ರಮ, ನಿಮಗೆ ಅವ್ರ ಸಿನಿಮಾ ಅಂತ ಬಂದಾಗ ಯಾವ ಥರ ಸಂಭ್ರಮಿಸ್ಕೊಂಡು ನೀವು ನೋಡ್ತಾ ಇದ್ರಿ ಥಿಯೇಟ್ರಿಗೆಲ್ಲ ಹೋಗಿ ಅಂತ ಹೇಳಿ? ಆ್ಯಂಡ್ ನೀವು ಮದುವೆ ಆಗಿ ಬಂದಂಥ ಟೈಮಲ್ಲಿ ಮಿಸ್ಸಿಂಗ್ ಫೀಲು ಆ ಥರದ್ದು ಏನಾದರೂ ಇತ್ತಾ ಹೇಗೆ ಅಂತ ಹೇಳಿ ಅವ್ರಿಗೆ ಆ್ಯಂಡ್ ನಿಮಗೆ? ಅಯ್ಯೋ ಮಿಸ್ ಮಾಡ್ಕೋತಾ ಇದ್ದೀನಿ ಹಂಗೆಲ್ಲ. ಅದು ಗೊತ್ತಿಲ್ಲ ನನಗೆ. ಬಟ್ ಅವನನ್ನೇ ಫಸ್ಟ್ ನೋಡಿದ್ದು ನಾನು ಬೆಂಗಳೂರಿಗೆ ಬಂದಾಗ. ಕೇಕ್ ಬಾಸ್ಕೆಟ್ ಬಂದಿದ್ದ ಅವನು ನ್ಯೂ ಇಯರ್ ದಿವಸ. ಅವನಿಗೆ ಗೊತ್ತಿಲ್ಲ, ಅವನ್ನ ನಾನು ನೋಡಿದೆ, ಅವನು ನನ್ನ ನೋಡಿರಲಿಲ್ಲ. ಬಟ್ ಅವತ್ತು ಹೋಗಿ ನಾನು ಮನೆಗೆ ಫೋನ್ ಮಾಡಿ ಮಾತಾಡಿದೆ. ಬಟ್ ಅವ್ನು ಸಿಕ್ಕಲಿಲ್ಲ ನನಗೆ ಫೋನಲ್ಲಿ. ಬಟ್ 2 days ಆದಮೇಲೆ ನಾನು ಯಾರಿಗೋ ಹೇಳಿ ಕಳಿಸಿದ್ದೆ, ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದ್ದೆ, ಹೇಳಿ ಕಳಿಸಿದ್ದೆ ಅಪ್ಪುಗೆ ಬರೋಕ್ಕೆ ಹೇಳು ಅಂತ. ಬಂದಿದ್ದ ಅಪ್ಪು, ಬಂದು ನೋಡ್ಕೊಂಡು ಹೋದ. ಅವಾಗ ಅವನಿಗಿನ್ನೂ ಸ್ವಲ್ಪ ಈ ವಾಸ್ ವೆರಿ ಯಂಗ್ ಅಮ್ಮ. ಅವನಿಗೇನು ಅಷ್ಟು ಅರ್ಥ ಆಗ್ತಿರಲಿಲ್ಲ. ಎಲ್ಲ ಚೆನ್ನಾಗಿ ಆಗ್ಬಿಡ್ಬೇಕು ಬೇಗ ಅನ್ನೋ ಥರ ಇತ್ತು ಅಷ್ಟೇ. ಅವನು ಯಾವಾಗ ಸಿಕ್ಕಿದ್ರು ಚೆನ್ನಾಗಿ ಮಾತಾಡಿಸ್ತಿದ್ದ ನನ್ನ. ಆಮೇಲೆ ನನಗೆ ಫಸ್ಟ್ ಡೆಲಿವರಿ ಆದಾಗ, ಧೀರೇನ್ ಹುಟ್ಟಿದಾಗ ಅವನೇ ಬಂದಿದ್ದ ಮನೆಗೆ. ಅಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿದ್ದೆ, ಅಲ್ಲಿಗೆ ಬಂದು ಅವನೇ ಏನೋ ಡಾಲ್ ತೊಗೊಂಬಂದು ಅವನಿಗೆ ಕೊಟ್ಟು ಮಗುನ ನೋಡಿಕೊಂಡು ಹೋಗಿದ್ದ. ಆ್ಯಂಡ್ ಅಫ್ಕೋರ್ಸ್ ಅದೆಲ್ಲ ಅಷ್ಟೊಂದು ಇವನು ಹಿ ಡಿಡ್ಂಟ್ ಮೇಕ್ ಇಟ್ ಬಿಗ್. ಹಿ ವಾಸ್ ವೆರಿ ಫ್ರೀ, ವೆರಿ ಈಸಿ. ಅವನಿಗೊಂಥರ ಸಪ್ರೇಟ್ ಅನ್ನಿಸ್ಲಿಲ್ಲ. ಹಂಗಾಗಿನೇ ಅವ್ನು ತುಂಬ ಕ್ಲೋಸ್ ಅಲ್ಲ ನನಗೆ. ಸೊ ಅವ್ನದ್ದು ಏನೇ ಇದ್ರೂ ನನ್ನ ಹತ್ರ ಫಸ್ಟ್ ಬಂದು ಡಿಸ್ಕಸ್ ಮಾಡೋನು, ಹಿಂಗಿದೆ ಹಂಗಿದೆ. ಅದು ನಮ್ಮಿಬ್ಬರದು ಯಾವಾಗಲೂ ನಡೀತಾನೆ ಇತ್ತು. ಎಲ್ಲದು ಅವನಿಗೆ ಸಂಕೋಚ ಅನ್ನೋದೆಲ್ಲ ಇಲ್ಲಮ್ಮ. ಏನೋ ಒಂಥರ ಬಂದು ಹೇಳಬೇಕು ಅದೆಲ್ಲ ಇಲ್ಲ. ನಾರ್ಮಲಾಗಿ ನನ್ನ ಹತ್ರ ಮಾತಾಡ್ತಾನೆ. ಅವನು ಬೇರೆಯವ್ರ ಹತ್ರ ಹೆಂಗೆ ಮಾತಾಡ್ತಾನೋ ಹಂಗೆ ನನ್ನ ಹತ್ರ ಮಾತಾಡಲ್ಲ. ವಿತ್ ಮೀ ಹಿ ಈಸ್ ವೆರಿ ಫ್ರೀ. ಹಿ ನೋಸ್ ದಟ್ ಹಿ ಕ್ಯಾನ್ ಟಾಕ್ ಎನಿಥಿಂಗ್ ಟು ಮೀ. ನಾನು ಈಸಿಯಾಗಿ ತಗೋತೀನಿ. ಅವನಿಗೆ ಅವನಿಗೆ ವಾಪಸ್ ಏನು ಕೇಳಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಸೊ ಅವ್ನು ಫೋನಲ್ಲಿ ಮಾತಾಡ್ಬೇಕಾರೆಲ್ಲ ಎಷ್ಟೋ ಸಲ ಅವ್ನ ಪಕ್ಕದಲ್ಲಿ ಹೋಗಿ ಕೂತಿದ್ದೀನಿ. ಅಮ್ಮ ಹೊಡೆದಿದ್ದು ಏನಾದ್ರು ಇದೆಯಾ? ಯಾರಿಗೆ? ಅಪ್ಪು ಸರಿಗೆ. ನಿಮಗೆ ನಿಮಗೆ ಕ್ಯೂಟಾಗಿ ತಲೆಗಟ್ಟೆಗಳು ನನಗೆ ಹೊಡೆದಿದ್ದಾರೆ. ನನಗೆ ಸುಮಾರು ಸಲ ಹೊಡೆಸ್ಕೊಂಡಿದ್ರು ನೀವು. ನಾನು ಹೊಡ್ಸ್ಕೊಂಡಿರೋದೆಲ್ಲ ಬರೀ ಅನ್ನೆಸೆಸರಿ, ಅಂದರೆ ಜಗಳ ಆಡೋದು, ಕೆಟ್ಟ ಮಾತಾಡೋದು, ಇಲ್ಲ ಅದೇ ನಾವೇ ಗ್ರೇಟು ಹಾಗೆ ಆ ಥರ ಎಲ್ಲ ಮಾತಾಡೋದು. ಅದಕ್ಕೆಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಮ್ಮ. ನಮ್ಮ ಅಣ್ಣನೂ ಹೊಡೆದಿದ್ದಾರೆ, ದೊಡ್ಡಣ್ಣ. ನಮ್ಮ ದೊಡ್ಡಣ್ಣನೇ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದು ನಮ್ಮ ತಾಯಿಗೆ, ಹಿಂಗಂದ್ಲು ಹಂಗಂದ್ಲು ಅಂತ. ಅವರು ಹೊಡಿತಿದ್ರು. ನಿಜವಾಗ್ಲೂ ನೋ ಐಡಿಯಾ. ಐ ವಾಸ್ ಲೈಕ್ ದಟ್ ಅಷ್ಟೇ, ಜೋರಿದ್ದೆ ಅಂತ. ಬಟ್ ಚೆನ್ನಾಗಿ ಹೊಡಿತಿದ್ರು ಅಮ್ಮ ಮತ್ತು ನಮ್ಮ ಅಣ್ಣ, ದೊಡ್ಡಣ್ಣ. ನಮ್ಮ ಅಜ್ಜಿ ತುಂಬ ಪ್ಯಾಂಪರ್ ಮಾಡ್ತಿದ್ರು. ಅದರಿಂದನೇ ಸ್ವಲ್ಪ ಹಂಗಿದ್ನೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ನಾನೇನು ಅಂತಿರ್ಲಿಲ್ಲ. ನಮ್ಮ ಅಪ್ಪಾಜಿಯವ್ರ ತಂಗಿ ನಮ್ಮ ನಾಗತ್ತೆ ಏನು ಅಂತ ಇರಲಿಲ್ಲ. ನಮ್ಮ ತಂದೆ ಅಂತೂ ಏನೇನು ಅಂತ ಇರಲಿಲ್ಲ.
ಯು ವುಡ್ ಆಲ್ವೇಸ್ ಸಪೋರ್ಟ್ ಮೀ ಇನ್ಫ್ಯಾಕ್ಟ್. ನೀವು ಅದೇ ಅಪ್ಪ ಅಪ್ಪ ಹೊಡೆದಿದ್ದಾರೆ ನಿಮಗೆ? ಅಪ್ಪ ಹೊಡೆದಿಲ್ಲ ಅಂತ ಇಲ್ವೇ ಇಲ್ಲ. ಯಾರಿಗೆ ಹೊಡೆದಿದ್ದಾರೆ? ಅಪ್ಪಾಜಿ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ನಾನು ಅಪ್ಪಾಜಿ ಹತ್ರ ಮಾತಾಡಿಸ್ತಿರ್ಲಿಲ್ಲ, ಮುನ್ಸ್ಕೊಂಡ್ಬಿಡ್ತಿದ್ದೆ. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಪ್ಪಾಜಿ ಮತ್ತೆ ಹೆಂಗೆ ಸರಿ ಹೋಗ್ತಿದ್ದು? ಅವರೇ ಬಂದು ಅಪ್ಪಾಜಿಗೊಂದು 2 ನಿಮಿಷನೂ ಇರೋಕ್ಕಾಗಲ್ಲ. ಯಾರನ್ನೂ ಬೈದ್ರೂ ಒಂದು 2 ನಿಮಿಷನೂ ಇರಲ್ಲ, ತಕ್ಷಣ ಬಂದ್ಬಿಟ್ಟು ಮುದ್ದು ಮಾಡಿಬಿಡ್ತಾರೆ. ಹಂಗೇನೆ ನಮ್ಮ ಅಜ್ಜಿನೂ ಅದೇ ಥರ, ನಮ್ಮನ್ನು ಯಾರನ್ನೂ ಬೈತಿರ್ಲಿಲ್ಲ. ನಮ್ಮಮ್ಮ, ನಮ್ಮದು ಅಣ್ಣ, ದೊಡ್ಡ ಅಣ್ಣ ಶಿವಣ್ಣ ತುಂಬ ಹುಷಾರು ಆ ವಿಷಯದಲ್ಲಿ. ನನಗೆ ಇನ್ನೂ ನೆನಪಿದೆ ಮ್ಯಾಮ್, ಅಕ್ಟೋಬರ್ 28ನೇ ತಾರೀಕು ಗುರುವಾರ 2021 ನಾನು ಅವ್ರನ್ನ ನೋಡಿದ್ದೀನಿ, ಅವ್ರನ್ನ ಮಾತಾಡ್ಸಿದ್ದೀನಿ. ಎಗೈನ್ ನೆಕ್ಸ್ಟ್ ಡೇ 11 ಗಂಟೆಗೆ ನಮಗೆಲ್ಲ ಫೋಟೋ. ಫಸ್ಟ್ ಬಂತ ಹೃದಯಾಘಾತ ಆಗಿದ್ದಾರೆ, ಆಸ್ಪತ್ರೆ ಟ್ರೀಟ್ಮೆಂಟ್ ಅಂತ. ಅಂದರೆ ನಿನ್ನೆ ನೋಡಿದ ವ್ಯಕ್ತಿ ಇವತ್ತಿಲ್ಲ ಅನ್ನೋದು ನಮಗೆ ಜೀರ್ಣಿಸೋಕ್ಕೆ ಇವತ್ತಿಗೂ ಆಗ್ತಾಯಿಲ್ಲ. ಆ ಸ್ಮೈಲ್, ಅವ್ರು ನಮ್ಗೆ ಸ್ಮೈಲ್ ಮಾಡಿ ಹೋಗಿದ್ದು ನನ್ನ ಕಣ್ಣಲ್ಲಿ ಹಾಗೆ ಇದೆ. ನೀವು ಆ ದಿನ ಎಲ್ಲಿದ್ರಿ, ಏನು ಮಾಡ್ತಿದ್ರಿ, ಅವ್ರ ಹತ್ರ ಯಾವಾಗ ಮಾತಾಡಿದ್ರಿ, ಕೊನೆಯದಾಗಿ ಏನು ಮಾತಾಡಿದ್ರಿ ಅಂತ ಹೇಳಿ? ನಾನು ಅವನ್ನ ಮೀಟ್ ಮಾಡಿದ್ದೆ ಸೋಮವಾರನ ನಾ ಬಂದಿದ್ದೆ, ಅವನ ಮನೆಗೆ ಹೋಗಿದ್ದೆ. ಅವಾಗ ಮಾತಾಡ್ಸ್ಕೊಂಬಂದಿದ್ದೆ. ಅವನು ಅವಾಗ ನನಗೆ ಇದೆಲ್ಲ ತೋರಿಸಿದ್ದ, ಏನು ಗಂಧದ ಗುಡಿದಿದ್ದೆಲ್ಲ ಅವನ ಫೋನಲ್ಲಿ ತೋರಿಸಿದ್ದ, ಇದನ್ನು ಮಾಡಿದ್ದೀನಿ ಅಂತ ಎಲ್ಲ ಹೇಳಿದ್ದ ನನಗೆ. ಬಟ್ ಅವತ್ತು ಕೂಡ ನಾನು ಹೇಳಿದೆ ಅವನಿಗೆ, ಸ್ವಲ್ಪ ಡಲ್ಲಾಗಿದೆ ಅಪ್ಪು, ಕಣ್ಣತ್ರ ಎಲ್ಲ ಒಂಥರ ಇದೆಲ್ಲ, ತೋರಿಸ್ಲಿಲ್ವಾ ಡಾಕ್ಟ್ರ್ ಹತ್ರ? ಇಲ್ಲ ನನಗೆ ಮೆಡಿಕೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ, ಅದು ನಾನು ಇವಾಗ ಇದು ಏನದು ಸಮಥಿಂಗ್ ಹಿ ಸೆಡ್ ದಟ್ ನಾನು ಕರ್ಡ್ಸು ಮಿಲ್ಕು ಅದೆಲ್ಲ ಬಿಟ್ಬಿಟ್ಟಿದ್ದೀನಿ ಈಗ ಅಂತ. ಅವಾಗ ನಾನು ಅವ್ನಿಗೆ ಹೇಳಿದೆ, ನೀನು ಅದೆಲ್ಲ ಬಿಡಬೇಡ, ಯಾಕಂದ್ರೆ ನೀನು ಕರ್ಡ್ಸು, ನಿನ್ನ ಹಾಲೆಲ್ಲ ನೀನು ಜಾಸ್ತಿ ಕುಡಿತಾ ಇದ್ದೆ, ನಿನ್ನ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ, ಹೇಳಿದ್ರು ಯಾರಾದರೂ ಅಂತ ತಕ್ಷಣ ಏನು ಮಾಡೋಕ್ಕೆ ಹೋಗಬೇಡ ಅಪ್ಪು ಅಂತ. ಇಲ್ಲ ನನಗೆ ಅದು ಕುಡಿದ್ಮೇಲಿಂದ ನನಗೆ ಬೋನ್ ಪೇನ್ ಎಲ್ಲ ಕಮ್ಮಿ ಆಗಿದೆ ಪೂರ್ಣಿಮಾ ಅಂತಂದ. ಹೌದಾ, ಸರಿ. ಅದೇನೋ ಹೇಳ್ತಾರಲ್ಲಮ್ಮ, ಈ ಹಾಲು ಮೊಸರೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರಂತೆ ಯಾರು, ಇಟ್ಸ್ ಗುಡ್ ಫಾರ್ ಯುವರ್ ಬೋನ್ಸ್ ಅಂತ. ಸೊ ನನಗೆ ಅದ್ರ ಮೇಲೆ ನಂಬಿಕೆ ಇರಲಿಲ್ಲ. ಬಟ್ ಐ ಟೋಲ್ಡ್ ಹಿಮ್, ಅವನು ಇಲ್ಲ ನಂಗೆ ಅದರಿಂದ ಐ ಫೀಲ್ ಬೆಟರ್ ಅಂತ ಹೇಳ್ದ. ಸೊ ಐ ಫೆಲ್ಟ್ ಓಕೆ, ಅವ್ನಿಗೆ ಇಫ್ ಹಿ ಈಸ್ ಫೀಲಿಂಗ್ ಬೆಟರ್ ದಟ್ ಈಸ್ ಗುಡ್ ದೆನ್. ಬಟ್ ಅವನಿಗೆ ಫೇಸ್ ಸ್ವಲ್ಪ ಚೂರು ಸ್ವೆಲ್ಲಿಂಗ್ ಇದ್ದಂಗೆ ಅನಿಸ್ತು ನನಗೆ. ಅಂದೆ ನಾನು ಅವನಿಗೆ, ಕಣ್ಣತ್ರ ಎಲ್ಲ ಸ್ವಲ್ಪ ಇದಿದೆ. ಇಲ್ಲ ಇವಾಗ ಬೆಟರ್ ಆಗಿದೆ, ಐ ಆಮ್ ಫೀಲಿಂಗ್ ಬೆಟರ್ ಅಂದ. ಆಮೇಲೆ ಬೇರೆ ತಮಾಷೆಯಾಗಿ ಬೇರೆ ವಿಷಯ ಎಲ್ಲ ಮಾತಾಡ್ತಾಯಿದ್ವಿ, ಸಿನಿಮಾ ಬಗ್ಗೆ, ಅದ್ರ ಬಗ್ಗೆ, ಧಿರೇನ್ ಬಗ್ಗೆ, ಧನಿನ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದ, ಹೆಂಗೆ ಏನು ಅಂತೆಲ್ಲ ಮಾತಾಡಿದ್ವಿ. ಚೆನ್ನಾಗಿ ಬಂದು ಕೂತಿದ್ರು ಅವತ್ತು. ಚೆನ್ನಾಗೂ ಏನೋ ಐಡಿಯಾಸ್ ಎಲ್ಲ ಏನೋ ಹೇಳ್ತಾಯಿದ್ರು, ಅದಕ್ಕೆ ಅವ್ರಿಗೂ ಏನೋ ಆನ್ಸರ್ ಮಾಡ್ತಾಯಿದ್ದ. ಆರಾಮಾಗಿ ಕೂತಿದ್ವಿ, ಮಾತಾಡಿಕೊಂಡೇ ಬಂದ್ವಿ. ಹೊರಗಡೆ ಅವನೇನೋ ಫೋನ್ ಬಂತು ಅಂತ ಎದ್ದೋದ, ನಾವು ಹೊರಡ್ತಾ ಇದ್ದೆ, ಆಚೆ ನಿಂತಿದ್ದ, ಫೋನಲ್ಲಿ ಮಾತಾಡ್ತಾನೇ ಇದ್ದ. ನಾನು ಹೊರಡ್ತಾ ಇದ್ದೆ, ಹಿಂಗೆ ಹೇಳ್ದೆ ಬಾಯ್ ಅಂತ, ಬಾಯ್ ಹೀಗೆ ಫೋನಲ್ಲಿದ್ದೀನಿ ಅಂತಂದ. ಅವ್ನು ಯೂಶಲಾಗಿ ಮುತ್ಕೊಡ್ತೀನಿ ನಾನು ಅಂತ, ಅಲ್ಲೇ ಹೋಗಿ ಅವ್ನ ಕೆನ್ನೆಗೆ ಮುತ್ಕೊಟ್ಬಿಟ್ಟು ಬಾಯ್ ಅಂದ್ಬಿಟ್ಟು ಹೊಟ್ಬಿಟ್ಟೆ. ಅಷ್ಟೇ ಲಾಸ್ಟ್. ಇಲ್ಲಮ್ಮ, ಮಧ್ಯಾಹ್ನ ವೆನ್ನೆಸ್ಡೇ ನಾನು ಒಂದು ಪ್ರೋಗ್ರಾಮ್ ನೋಡಿದೆ ಟಿ ವಿಲಿ, ಶಿವಣ್ಣನ ಪ್ರೋಗ್ರಾಮ್ಗೆ ಹೋಗಿದ್ದಾನೆ. ಆ ಪ್ರೋಗ್ರಾಮ್ ನೋಡಿದಾಗ ನನ್ನ ಮಗನೂ ಹೋಗಿದ್ದ. ಅವ್ನು ಬಂದಾಗ ನಾನು ಧಿರೇನ್ಗೆ ಹೇಳಿದೆ ನೋಡ್ಬಿಟ್ಟು, ಏನೋ ಒಂಥರ ಮಾಮ ಸ್ವಲ್ಪ ಟಯರ್ಡಾಗಿ ಕಾಣ್ತಾನಲ್ಲ ಯಾಕೆ ಅಂತ, ಏನೋ ಒಂಥರ ಕಾಣ್ತಾ ಇದ್ದಾನೆ ಅಪ್ಪ ಮಮ್ಮ, ಏನೋ ಒಂಥರ ಇದ್ದಾನಲ್ಲ ಇವನು ಅಂತ ಅಂದೆ. ವೆನೆಸ್ಡೇ ಆ ಫಂಕ್ಷನ್ ಆಗಿದ್ದು ಅನಿಸುತ್ತೆ ಅವತ್ತು, ಹಂಗೆ ಅಂದೆ ಅಷ್ಟೆ. ಹೌದು ಸ್ವಲ್ಪ ಸುಸ್ತಾಗಿ ಕಾಣ್ತಿತ್ತು, ಐ ಥಿಂಕ್ ಈ ವಾಸ್ ಏನೋ ಟಯರ್ಡ್ ಆಗಿರ್ಬೋದು ಅಷ್ಟೇ ಅಮ್ಮ ಅಂತಂದ. ಯಾಕಂದರೆ ಅವ್ನು ಯಾವಾಗಲೂ ಡ್ಯಾನ್ಸ್ ಮಾಡಬೇಕಾದ್ರೆ ಅವನ ಫೇಸಲ್ಲಿ ಇದೇ ಕಾಣಲ್ಲಮ್ಮ, ಆ ಟಯರ್ಡ್ನೆಸ್ಸೇ ಕಾಣಲ್ಲ. ಅವತ್ತು ಮಾತ್ರ ನನಗೆ ಕಾಣಿಸ್ತು, ನನಗೇನೋ ಅನಿಸ್ತು ಒಂಥರ ಸುಸ್ತಾಗಿ ಕಾಣ್ತಾ ಇದ್ದಾನೆ ಅಂತ ಅಷ್ಟೆ. ಬಟ್ ಐ ಡೋಂಟ್ ಫೀಲ್ ಎನಿಥಿಂಗ್, ಹಂಗೆಲ್ಲ ಏನೂ ಅನಿಸ್ಲಿಲ್ಲ. ನಾನು ನನಗೆ ಅದೆಲ್ಲ ಗೊತ್ತಿಲ್ಲ. ಬಟ್ ಅವತ್ತು ಮಾತ್ರ ಮಂಡೇ ಮಾತ್ರ ನಾನು ಅವ್ನಿಗೆ ಹೇಳಿದೆ, ಕಣ್ಣತ್ರ ಎಲ್ಲ ಸ್ವಲ್ಪ ಒಂಥರ ಸುಸ್ತಾಗಿ ಕಾಣ್ತಿದ್ಯಾ. ಆಮೇಲೆ ಅದಕ್ಕಿಂತ ಮುಂಚೆ ಕೂಡ ಯಾವುದೋ ಪೂಜೆಗೆ ಕರೆದಿದ್ದ ಮನೆಗೆ, ಅವತ್ತು ಸ್ವಲ್ಪ ಬಾಡಿ ಪೇಯ್ನ್ ಇತ್ತು ಅವನಿಗೆ. ಆವಾಗಲೂ ಹೇಳಿದೆ, ಯಾಕೋ ಒಂಥರ ತುಂಬ ಇದಾಗಿ ಕಾಣ್ತಿದ್ಯಾ ಕಣೋ ಅಪ್ಪು ನೀನು ಸ್ವಲ್ಪ ಅಂತ. ಬಟ್ ಯಾರು ಗೆಸ್ ಮಾಡ್ತಾರಮ್ಮ, ಯಾರಿಗೂ ಅಂದ್ಕೊಳಕ್ಕಾಗಲ್ಲ. ನಾವು ಸಿಂಪ್ಟಮ್ ಇತ್ತು ಬಟ್ ಏನಿಲ್ಲ ಅಂತ ಇಗ್ನೋರ್ ಮಾಡಿರಬಹುದು ಅಂತ ಅನ್ಸುತ್ತಲ್ಲ ಮ್ಯಾಮ್. ಇಗ್ನೋರ್ ಅಂತಂದರೆ ಅವನಿಗೆ ಅವನು ಎಕ್ಸ್ಪೆಕ್ಟ್ ಮಾಡಿರಲ್ಲ.
ಅವನಿಗೆ ಆ ಟೈಮಲ್ಲಿ ಸ್ವಲ್ಪ ಅವನೇನೋ ಎಕ್ಸಸೈಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಪೇಯ್ನ್ ಇತ್ತು ಬಾಡಿ ಅಂತೆಲ್ಲ ಹೇಳ್ತಿದ್ದ ಅಷ್ಟೆ. ಆ ಪೇಯ್ನ್ ಅಂದ್ಕೊಂಡಿರ್ತಾರಲ್ವಾ, ಹೂ ವಿಲ್ ಗೆಸ್ ವಾಟ್ ಅಂತ, ನೋ ಬಡಿ ನ್ಯೂ. ಅವಾಗ ಇನ್ನಿಲ್ಲ ಅಂದಾಗ ನೀವು ಮನೇಲಿ ಏನು ಮಾಡ್ತಾ ಇದ್ದೀರಿ ಮ್ಯಾಮ್? ಆ ಕ್ಷಣ ಹೆಂಗಿತ್ತು ನಿಮಗೆ ಅಂತ? ಇಲ್ಲಮ್ಮ, ನಂಗೆ ನಿಮಿಷ ಒಂಥರ ಐ ಐ ಐ ಐ ಕಾಂಟ್ ಸೇ. ಅದು ಫ್ರೈಡೇ ಮಾರ್ನಿಂಗು ಟೆರೆಸಲ್ಲಿದ್ದೆ ನಾನು. ಟೆರೆಸಲ್ಲಿ ಏನೋ ಕೆಲಸ ಮಾಡಿಸ್ತಾ ಇದ್ದೆ. ಅಲ್ಲಿ ನನ್ನ ಮಗ ಫೋನ್ ಮಾಡ್ತಾನೆ ಇದ್ದ. ಅವತ್ತು ರಿಲೀಸ್ಗೆ ಹೋಗಿ ಪಿಕ್ಚರ್ಗೆ ಹೋಗಿದ್ದ ಅವನು. 2-3 ಸಲ ಮಾಡ್ತಾನೇ ಇದ್ದ. ಎಲ್ಲಿದೆಯಾ, ಏನು ಮಾಡ್ತಾಯಿದ್ಯಾ, ಏನು ಮಾಡ್ತಿದ್ಯಾ, ಯಾಕೆ 20 ಸಲ ಕೇಳ್ತಾ ಇದೆಯಾ, ಎಲ್ಲಿದೆಯಾ, ಅಲ್ಲಿ ನಾನು ಮೇಲಿದ್ದೀನಿ, ಏನು ಹೇಳು. ಇಲ್ಲ ಇಲ್ಲ ಬರ್ತಾಯಿದ್ದೀನಿ ಮನೆಗೆ. ಏನಕ್ಕೆ, ಏನಾಯಿತು? ಏನಿಲ್ಲ ಅಂತಾನೆ. ಸರಿ, ನನ್ನ ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದು ಕೂತ್ಕೊಂಡೆ. ನನ್ನ ಮಗಳು ಊರಿಗೆ ಹೋಗಿದ್ಲು. ಅಲ್ಲಿಂದ ಒಂದು ಫೋನ್ ಮಾಡಿದ್ಲು ನನಗೆ. ಏನಾದ್ರು ಫೋನ್ ಬಂತಾ ಅಂದ್ಲು. ಇಲ್ಲ ಏನು ಬಂದಿಲ್ಲ ಅಂತ ಇಟ್ಬಿಟ್ಟೆ. ಮತ್ತೆ ಸ್ವಲ್ಪ ಹೊತ್ತಿಗೆ ಸುಧಾ ನರಸಿಂಹರಾಜ್ ಅವ್ರು ಫೋನ್ ಮಾಡಿದ್ರು. ಪೂರ್ಣಿಮಾ, ಏನಮ್ಮ, ಏನೋ ನ್ಯೂಸ್ ಬರ್ತಾ ಇದೆ ಅಪ್ಪು ಬಗ್ಗೆ, ಏನಮ್ಮ ಅದು, ಸುಮ್ಮನೆನಾ ಏನು ಅಂತ. ನನಗೆ ಏನು ಗೊತ್ತಾಗಿಲ್ಲಮ್ಮ. ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್. ಏನು ಹೇಳ್ತಾ ಇದ್ದಾರಲ್ಲ. ತಕ್ಷಣ ನಮ್ಮ ಯಜಮಾನ್ರಿಗೆ ಹೇಳಿದೆ, ಇಲ್ಲ ಏನೋ ಫೋನ್ ಬರ್ತಾ ಇದೆ ನೋಡಿ, ಟಿ ವಿ ನಾವು ಯೂಶ್ವಲಾಗಿ ಬೆಳಗ್ಗೆ ಟಿ ವಿ ಹಾಕಲ್ಲ, ಟಿ ವಿಲಿ ಏನು ಬರ್ತಿದೆ ಏನು ಬರ್ತದೆ. ಆಮೇಲೆ ನನ್ನ ಮಗಳು ಫೋನ್ ಮಾಡಿ ನಮ್ಮ ಯಜಮಾನ್ರ ಹತ್ರ ಹೇಳೋದು ಕೇಳಿಸ್ತು ನನಗೆ. ಪಾಪ ಏನೋ ಬರ್ತಾ ಇದೆ ಅಂತ ಅಳ್ತಿದ್ದಾಳೆ ಜೋರಾಗಿ ಅವಳು. ನಂಗೆ ಇಲ್ಲಿ ಕೇಳಿಸ್ತಾ ಇದೆ. ಇಲ್ಲ ಏನೋ ಆಗಿದೆ ಪಾಪ, ಮಮ್ಮಿ ಎಲ್ಲಿ ಅಂತ. ಅಷ್ಟೇಮ್ಮ. ನಂಗೆ ಆಮೇಲಿಂದ ನನಗೇನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ದಟ್ಸ್ ಅ ಬ್ಯಾಡ್. ಐ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್ ದಟ್ ನ್ಯೂಸ್ ಅಷ್ಟೆ. ಆ ಸ್ಥಿತಿಲಿ ನೀವು ನೋಡ್ತೀರಿ ಅಂತ ಅಂದ್ಕೊಂಡಿದ್ರ ಮ್ಯಾಮ್? ಅವರು ಯಾರೂ ಅಂದ್ಕೊಂಡಿರಲಿಲ್ಲ ಅವ್ರನ್ನ ಅಷ್ಟು ಬೇಗ ಆ ರೀತಿ ನೋಡ್ತೀವಿ ಅಂತ. ಏನೋ ಕೆಲವು ಸಲ ನನಗೆ ಅನಿಸುತ್ತೆ ಒಂಥರ, ಏನಂದರೆ ನಮ್ಮ ಮೈಂಡ್ಸೆಟ್ಟು ನಮಗೆ ಕೆಲವು ಸಲ ಯಾವುದ್ರ ಮೇಲೆ ಗಮನ ಇಟ್ಕೊಬೇಕು, ಯಾವುದ್ರ ಮೇಲೆ ಎಷ್ಟು ಗಮನ ಇಟ್ಕೋಬೇಕು ಅನ್ನೋದು ನಮ್ಮ ತಲೆಗೆ ಹೊಡಿಲಿಲ್ಲ. ಬಟ್ ನಿಮ್ಗೆ ಕೆಲವೆಲ್ಲ ಸೂಚನೆ ಅವಾಗ ಸಣ್ಣದಾಗಿ ಕಾಣಿಸ್ತಿತ್ತು ಅವರಲ್ಲಿ ಬದಲಾವಣೆ. ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೂಚನೆ ಅಂತ ಇವಾಗ ಅನ್ಕೋತೀವಿ ಅಷ್ಟೇ. ಬಟ್ ಅವಾಗ ಯಾರು ಅನ್ಕೋತೀವಿ? ಯಾರೂ ಅನ್ಕೊಳಕ್ಕಾಗಲ್ಲ ಅಲ್ವಾ. ಬಟ್ ನಮಗೆ ಕೆಲವು ಸಲ ಅನಿಸುತ್ತೆ, ಈಗ ಅನಿಸುತ್ತೆ, ಕೆಲವು ಡೇಸ್ ಹೋಗ್ತಾ ಅನಿಸುತ್ತೆ, ನಾವು ನಮ್ಮ ಮನೆ ಅಂತ ಅಂದಾಗ ನಾವು ಎಷ್ಟು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಒಬ್ಬರ ಮೇಲೆ, ಎಷ್ಟು ರೆಸ್ಪಾನ್ಸಿಬಲ್ ಆಗಿ ನೋಡ್ಕೋತೀವಿ ಫ್ಯಾಮ್ಲಿನ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಇವಾಗ ಅನಿಸ್ತಿದೆ. ನಾವು ನಿಜವಾಗ್ಲೂ ಸೀರಿಯಸ್ಸಾಗಿ ತೊಗೊಂಡಿಲ್ಲ, ಏನೂ ಸಂಸಾರನ ಸೀರಿಯಸ್ಸಾಗಿ ತೊಗೊಂಡಿಲ್ಲ ನಾವು. ಐ ಆಮ್ ಟೆಲಿಂಗ್ ಮೀ. ಯಾಕಂದರೆ ನಮ್ಮ ತಂದೆ ತಾಯಿ ಥರ ನಾವು ಇದ್ದಿದ್ರೆ ಎಷ್ಟೆಲ್ಲ ನಾವು ಯಾವ ಥರ ಎಲ್ಲ ಇರಬೇಕಾಗಿತ್ತು. ಆ ಥರ ನಾವು ಇರೋಕ್ಕಾಗಲಿಲ್ವಲ್ಲ. ಏನೋ ಒಂದು ಮರೆ ಮಾಚಿಬಿಡ್ತಾ ನಮಗೆ ಹೆಸರು, ದುಡ್ಡು, ಅದ್ರ ಮೇಲೆ ವ್ಯಾಮೋಹ ಬಂದ್ಬಿಡ್ತು. ಮನುಷ್ಯ ಹೆಂಗಿದ್ದಾನೆ ಅನ್ನೋದನ್ನ ನಾವು ನೋಡಲಿಲ್ವಲ್ಲ. ಹೆಸರು ಮಾಡ್ತಾಯಿದ್ದಾನೆ ಅವನ ಅಪ್ಪು ಅಂತ ಆ ಗಮನದಲ್ಲೇ ಇದ್ಬಿಟ್ವಿ. ಅವನು ಹೇಗಿದ್ದಾನೆ ಅಂತ ನಾವು ನೋಡಲಿಲ್ವಾ ಅಂತ ಕೆಲವು ಸಲ ಅನಿಸುತ್ತೆ. ಬಟ್ ಇವಾಗ ಅನಿಸುತ್ತೆ ನಾವು ಹೆಂಗಿರಬೇಕು, ನಮ್ಮ ಅಪ್ಪಾಜಿ ಅಮ್ಮ ಯಾಕೆ ಹಂಗಿದ್ರು ಆವಾಗ ಅಂತ ಈಗ ಅನಿಸ್ತಾ ಇದೆ. ಅವರು ನಾವೆಲ್ಲಿ ಹೋದ್ರೂ ನಾವು ನೈಟು ಹೋಟೆಲ್ಗೆ ಹೋದ್ರೂ ನಾವು ಫೋನ್ ಮಾಡ್ತಿದ್ದೆ ಅಮ್ಮನಿಗೆ, ಹಿಂಗೆ ಹೋಗ್ತಾಯಿದ್ದೀನಿ ಅಂತ. ಇಷ್ಟೊತ್ತಿನಲ್ಲ ಇನ್ನೇನು ಲೇಟಾಗಿ ಹೋಗೋದು, ಬೇಗ ಬರಬೇಕು, ಮಲ್ಕೊಬೇಕು ಬಂದು, ಹೀಗೆ ಯಾವಾಗಲೂ ಅವ್ರು ಬೈತಾ ಇದ್ದಿದ್ದು. ಒಂದು ಟೈಮ್ ಇಟ್ಕೊಬೇಕು ಎಲ್ಲದಕ್ಕೂ ಅಂತ. ಏನಮ್ಮ ಈಗಲೂ ಹಂಗೆ ಕೇಳ್ತೀಯಾ, ನಮಗೆಲ್ಲ ವಯಸ್ಸಾಗಿಲ್ವಾ, ನಾವು ಓಡಾಡ್ಬಾರ್ದು. ಅಮ್ಮ ಹೇಳೋರು, ಏನೇ ಆದರೂ ಹೆಂಗಿರ್ಬೇಕು ಹಾಗೆ ಇರಬೇಕು. ಒಂದು ಸಿಸ್ಟಮ್ ಇರಬೇಕು. ಯಾವ ಆ ಟೈಮಲ್ಲಿ ಓಡಾಡೋದು ಅದೆಲ್ಲ ಮಾಡಬಾರ್ದು. ಈ ಥರ ಅವರು ನಮ್ಮಮ್ಮ ಅಪ್ಪಾಜಿ ಅವ್ರು ಇದ್ದಿದ್ದ ಹಾಗೆ ಏನೋ ಕೆಲವು ವಿಷಯಗಳಲ್ಲಿ ನಾವು ಅಮ್ಮ ಅಪ್ಪಾಜಿನ ಅನುಸರಿಸಲಿಲ್ಲ. ಆ ಥರ ಆ ಲೈಫ್ನ ನಾವು ಅನುಸರಿಸ್ಬೇಕಾಗಿತ್ತು. ಈಗ ಅನಿಸ್ತಿದೆ ನಾವು ನೋಡ್ಕೊಬೇಕು, ಸರಿಯಾಗಿ ನೋಡ್ಕೋಬೇಕು ಇರೋವರೆಗೂ ನಾವು ಇವತ್ತು ನಾಳೆ ನಮಗೆ ಗೊತ್ತಿಲ್ಲ ಏನು ಅಂತ. ಬಟ್ ಅನುಸರಿಸ್ಬೇಕು. ಬರೀ ಆಡಂಬರನೇ ಲೈಫ್ ಅಲ್ಲ ನಮಗೆ.
ಅದನ್ನು ನಾವು ತಿಳ್ಕೊಳ್ಬೇಕಾಗಿತ್ತು. ಅಪ್ಪಾಜಿ ಅಮ್ಮನ ನೋಡಿ ನಾವು ಇಷ್ಟು ಕಲೀಲಿಲ್ವಲ್ಲ ಅಂತ ಒಂದು ಕೆಲವು ಕಡೆ ಅನಿಸುತ್ತೆ ನನಗೆ. ನಾವು ಯಾಕಂದರೆ ಅವ್ರ ಕೆಳಗೆ ಬೆಳೆದಿದ್ದರಿಂದ ನಾವು ಹುಷಾರಾಗಬೇಕು, ಚೆನ್ನಾಗಿ ಹುಷಾರಾಗಬೇಕು, ಸರಿಯಾಗಿ ನಾವು ಹುಷಾರಾದರೆ ನಮಗೆ ಅಲ್ಲ ಹಂಗನ್ಬಿಟ್ಟು ನಮಗೇನು ಇದು ಜಾಸ್ತಿ ಆಗಿಬಿಡುತ್ತೆ, ಹಂಗಿದ್ಬಿಡ್ತೀವಿ ಈ ಥರ ಇರ್ತೀವಿ ಅಂತ ಹೇಳ್ತಿಲ್ಲ. ಬಟ್ ಒಳ್ಳೆಯ ಲೈಫ್ ಲೀಡ್ ಮಾಡಬೇಕು, ರೆಸ್ಪಾನ್ಸಿಬಲ್ ಲೈಫ್ ಲೀಡ್ ಮಾಡಬೇಕಮ್ಮ, ಅಷ್ಟೇ. ಇತ್ತೀಚೆಗೆ ನೋಡಿ ಶಿವಣ್ಣ ಕೂಡ ಅವ್ರಿಗೂ ಕೂಡ ಆರೋಗ್ಯದ ಅಲ್ಲಿ ಏರುಪೇರು ಆಯಿತು, ಕ್ಯಾನ್ಸರ್ ಬಂತು, ಅದ್ರ ಹೊರಗೆ ಬಂದು ಕ್ಯಾನ್ಸರ್ ಫ್ರೀ ಆಗಿದ್ದಾರೆ. ಒಂಥರ ಫ್ಯಾಮಿಲಿಗೆ ಅದೊಂಥರ ನಾನೊಂದು ಕಮೆಂಟ್ ಓದ್ತಾ ಇದ್ದೆ, ಅದನ್ನು ಹೇಳ್ಬಹುದಾ ಅಂತಲೂ ಗೊತ್ತಿಲ್ಲ ನನಗೆ. ಏನಪ್ಪ ಅಂದರೆ ಈ ಅಣ್ಣವರ ಮಕ್ಕಳಿಗೆ ದೃಷ್ಟಿ ಜಾಸ್ತಿ ಬಿದ್ದಿರಬೇಕು, ಅದಕ್ಕೆ ಆರೋಗ್ಯದ ಮೇಲೆ ಸಮಸ್ಯೆ. ಅಪ್ಪು ಸರ್ ಹಿಂಗಾಯಿತು, ರಾಘಣ್ಣಂಗೆ ಆ ಥರ ಹೆಲ್ತ್ ಇಶ್ಯೂ, ಶಿವಣ್ಣಂಗೆ ಈ ಥರ ಹೆಲ್ತ್ ಇಶ್ಯೂ. ನಿಮ್ಮದು ಇತ್ತೀಚೆಗೆ ಅವ್ರು ಹೇಳ್ತಾರೆ, ನನ್ನ ತಂಗಿಗೂ ಕೂಡ ಕ್ಯಾನ್ಸರ್ ಬಂದಿತ್ತು, ಆಕೆನೂ ಕೂಡ ಗೆದ್ದು ಬಂದ್ಲು, ನನಗೆ ಅವಳು ನೋವು ಅರ್ಥ ಆಗಿಲ್ಲ ಅವಾಗೆಲ್ಲ ಅಂತ ಹೇಳಿದ್ದಾರೆ. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಯಿತು. ದೃಷ್ಟಿನೇ ಆಗ್ಬಿಡ್ತಾ ನಿಮ್ಗೆಲ್ರಿಗೂ ಹೇಗೆ ಅಂತ ಹೇಳಿ ಆ ಕಮೆಂಟ್ ಯಾರೋ ಒಬ್ರು ಹಾಕಿದ್ರು, ಕಮೆಂಟ್ ನಾನು ನೋಡ್ತಾ ಇದ್ದೆ, ಶಿವಣ್ಣಂದು ಇಂಟರ್ವ್ಯೂ ಕಮೆಂಟ್. ದೃಷ್ಟಿ ಆಗ್ಬಿಟ್ಟಿದೆ ಅಣ್ಣವ್ರ ಕುಟುಂಬಕ್ಕೆ, ಅದಕ್ಕೆ ಈ ರೀತಿ ಆರೋಗ್ಯದ ಸಮಸ್ಯೆಗಳು ಮಕ್ಕಳಿಗೆಲ್ಲ ಅಂತ ಹೇಳಿ. ಏನು ಹೇಳ್ತೀರಾ, ಹೌದು ಅಂತ ಅನಿಸುತ್ತಾ ನಿಮಗಿದು? ನಾನು ಹಾಗೆ ತಗೊಳ್ಳಲ್ಲಮ್ಮ. ಯಾಕೆ ಅಂತಂದರೆ ಈಗ ಅಪ್ಪಾಜಿ ಹೆಸರು, ಅಪ್ಪಾಜಿ ಫ್ಯಾಮಿಲಿಲಿ 3 ಜನ 4 ಜನ ಆರ್ಟಿಸ್ಟ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ, ಎಲ್ಲ ಹೆಸರು ಮಾಡಿರೋರೆ. ಸೊ ಪಬ್ಲಿಕ್ಕಲ್ಲಿ ಅವ್ರ ಹೆಸರುಗಳಿದೆ, ಹಂಗಾಗಿ ಫ್ಯಾಮ್ಲಿ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ಲರ ಮನೆಗಳಲ್ಲೂ ಏನೇನು ನಡೀತಿರುತ್ತೋ ಹೆಂಗಮ್ಮ ಗೊತ್ತು. ಅವ್ರವ್ರ ಮನೇಲಿ ಅವ್ರವ್ರಿಗಿರುತ್ತೆ, ಅವ್ರವ್ರ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದು ನಮ್ಮದು ಹೊರಗಡೆ ಬರುತ್ತೆ, ಯಾಕಂದರೆ ಇದು ಪಬ್ಲಿಕ್ ಲೈಫು. ಸೊ ಇಟ್ ಕಮ್ಸ್ ಔಟ್. ಸೊ ಈಚ್ ಆ್ಯಂಡ್ ಎವ್ರಿಬಡಿ, ಇವಾಗ ಕೋವಿಡ್ ಟೈಮಲ್ಲೇ ತಗೊಳ್ಳಿ, ಸೋ ಮೆನಿ ಪೀಪಲ್, ಎಷ್ಟೋ ಜನ ದೇ ಹ್ಯಾವ್ ಗಾನ್ ಇನ್ ಟು ಟ್ರಬಲ್. ಆ ಥರ ನಮ್ಮ ಕುಟುಂಬದಲ್ಲೂ ಆಗಿದೆ, ಟ್ರಬಲ್ ಒಂದಿದೆ, ಎಷ್ಟೋ ಜನಕ್ಕೆ ಹುಷಾರು ತಪ್ಪಿದ್ದಾರೆ, ಹಂಗಾಗಿದೆ. ಸೊ ಇದು ನಮ್ಮೊಬ್ಬರದೇ ಅಂತ ನಮಗೆ ಅನ್ಸೋದು ಯಾಕೆ ಅಂದರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ. ಇಲ್ಲಾಂದರೆ ಇದು ಎಷ್ಟೋ ಜನದ ಮನೇಲಿ ನಡೀತಿರುತ್ತೆ, ನಮಗೆ ಗೊತ್ತಿರಲ್ಲ. ದೃಷ್ಟಿ ಅಂತ ಹೇಳೋದು ಒಂದು ಕಡೆ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಅವ್ರ ಮನೇಲಿ ಎಲ್ಲ ಚೆನ್ನಾಗಾಗತ್ತೆ ಅಂತ, ತುಂಬ ಜನದ ಮನೆಗಳಲ್ಲಿ ಚೆನ್ನಾಗೇ ಆಗುತ್ತೆ, ಅವ್ರಿಗೂ ದೃಷ್ಟಿ ತಾಗುತ್ತೆ, ಅವ್ರಿಗೂ ಆಗುತ್ತೆ, ನಮಗೂ ಆಗಿದೆ ಅಷ್ಟೇ. ಹೆಲ್ತ್ ಅನ್ನೋದು ಏನು ಮಾಡೋಕ್ಕಾಗಲ್ಲ. ಇವಾಗ ಲೈಫು, ಇವಾಗ ಊಟ, ನಮ್ಮದು ಫುಡ್ಡು ಎಲ್ಲದೂ ಬರುತ್ತೆ, ಒಂದೊಂದಾಗಿ ಬರುತ್ತೆ. ಸೊ ನಾನು ಆ ಥರನೇ ತಗೋತೀನಿ. ಯಾಕಂದ್ರೆ ನಾನು ಯೂಶ್ವಲಿ ಕಂಪೇರ್ ಮೈಸೆಲ್ಫ್, ನಮ್ಮನ್ನು ನಾವು ಕಂಪೇರ್ ಮಾಡ್ಕೋಬೇಕು ಇನ್ನೊಬ್ಬರಿಗೆ. ಅವರು ಜೀವನ ಮಾಡ್ತಿದ್ದಾರೆ, ನಾವು ಜೀವನ ಮಾಡ್ತಿದ್ದಾರೆ, ತೊಂದರೆ ಅವ್ರಿಗೂ ಬರುತ್ತೆ, ನಮಗೂ ಬರುತ್ತೆ. ಹೆಸರು ನಮ್ಮದು ಹೊರಗಡೆ ಬರುತ್ತೆ, ಯಾಕಂದರೆ ನಮ್ಮ ಸಿನಿಮಾದಲ್ಲಿರೋದು ಅಷ್ಟೇ. ಓಕೆ ಮ್ಯಾಮ್, ಇಷ್ಟು ಸರಳವಾಗಿ ಹೆಂಗಿರಕ್ಕೆ ಸಾಧ್ಯ? ಈಗ ನೀವು ನಿಮ್ಮ ಮನೆಯವ್ರು ಎಲ್ಲ ಯಾರನ್ನೇ ಕೇಳಿದ್ರು ಕೂಡ, ಮಾತಾಡ್ಸಿದ್ರು ಕೂಡ, ಈಗ ನೀವಾಗಲಿ, ಲಕ್ಷ್ಮಿ ಅಮ್ಮ ಆಗಲಿ ಅಥವಾ ಶಿವಣ್ಣ ಆಗಲಿ, ಎಲ್ಲರೂ ಕೂಡ ನಿಮ್ಮನ್ನ ಅಣ್ಣವರು ಅಂತಂದಾಗ ನಾವೆಲ್ಲ ನೋಡಿಲ್ಲ ಕಣ್ಣಲ್ಲಿ, ಟಿ ವಿಲಿ ನೋಡಿದವ್ರು ನಾವೆಲ್ಲ. ಆಯ್ತು, ನಾವೆಲ್ಲ ಬಂದ್ವೇ ನಮ್ಮನ್ನು ನೀವು ಟ್ರೀಟ್ ಮಾಡೋ ರೀತಿ ಆಗಿರ್ಬೋದು, ಅಥವಾ ನಮ್ಮ ಜೊತೆ ಬೆರೆಯೋ ರೀತಿ, ಅದು ಕೆಲವರೆಲ್ಲ ಒಂದು ಸಿನಿಮಾ ಮಾಡಿದ್ರೆ ಅವ್ರನ್ನ ಹಿಡಿಯೋಕ್ಕೆ ಆಗಲ್ಲ. ಬಟ್ ಅಂತಹ ಒಂದು ವ್ಯಕ್ತಿಯ ಮಕ್ಕಳು ನೀವು, ನಿಮ್ಮಲ್ಲಿ ಒಂಚೂರು ಅಹಂ ಅನ್ನೋದಿಲ್ಲ, ಅಹಂಕಾರ ಅನ್ನೋದಿಲ್ಲ, ನಾನು ಅಣ್ಣವ್ರ ಮಕ್ಕಳು ಅನ್ನೋದು ಎಲ್ಲೂ ಇಲ್ಲವೇ ಇಲ್ಲ. ಅದು ಹೆಂಗೆ ಮ್ಯಾಮ್ ನಿಮ್ಮ ಥರ ಸರಳವಾಗಿರೋಕ್ಕೆ ಸಾಧ್ಯ ಅಂಥೇಳಿ? ಇತ್ತೀಚಿನ ನೀವು ಗಮನಿಸ್ತೀರಿ, ಸ್ವಲ್ಪ ನೇಮು ಫೇಮ್ ಬಂದರೆ ಕೈಗೆ ಸಿಗಲ್ಲ, ಅವರ ಆಟಗಳೇ ಬೇರೆ ಥರ ಇರುತ್ತೆ. ನಿಮ್ಮ ಥರ ಸರಳವಾಗಿರೋದು ಹೇಗೆ ಅಂತ ಹೇಳಿ? ಅದೇಮ್ಮ ನಾನು ಹೇಳ್ದಲ್ಲ, ನಮಗೆ ಲೈಫ್ ಸ್ಟೈಲೇ ಆ ಥರ ಇತ್ತು. ಚೆನ್ನೈಯಲ್ಲಿದ್ವಿ, ಅಪ್ಪಾಜಿ ಅಮ್ಮ ಬರ್ತಾಯಿದ್ರು ಹೋಗ್ತಾಯಿದ್ರು, ಅಲ್ಲಿ ಎಲ್ಲರ ಜೊತೆಗೂ ಓಡಾಡಿಕೊಂಡು ನಮ್ಮದೇನಿದೆಯೋ ಅದು ನೋಡು. ಅದೇ ನಮ್ಮಮ್ಮ ನಮಗೆ ಹೇಳಿದ್ದು, ರೆಸ್ಪಾನ್ಸಿಬಲ್ ಆಗಿರಬೇಕು. ರೆಸ್ಪಾನ್ಸಿಬಿಲಿಟಿ ಅಂದರೆ ಏನು, ಜವಾಬ್ದಾರಿ ಅಂದರೆ ಏನು, ಹೇಗೆ ನಾವು ಇರ್ತೀವಿ ಅನ್ನೋದು. ಅದು ಫಸ್ಟು ಮನೆಯಿಂದ ಬೆಳಿಬೇಕು. ನಾವು ಸ್ಕೂಲಲ್ಲಿ ಎಜುಕೇಟ್ ಆಗೋದು ಸೆಕೆಂಡ್ರಿ, ಆ್ಯಕ್ಚುಲಿ ಎಜುಕೇಷನ್ ಅನ್ನೋದು ಸೆಕೆಂಡ್ರಿ. ಫಸ್ಟು ಮನೇಲಿ ನಾವು ಹೇಗೆ ಬೆಳೆಸಿದ್ದಾರೆ ನಮ್ಮನ್ನು ಅನ್ನೋದು ಇಂಪಾರ್ಟೆಂಟ್. ಮನೇಲಿ ಯಾರಿಗೆ ಬೆಲೆ ಕೊಡಬೇಕು, ಯಾವುದಕ್ಕೆ ಬೆಲೆ ಕೊಡಬೇಕು, ಅದು ನಮ್ಮ ಕುಟುಂಬದಲ್ಲಿ ನಾವು ನೋಡಿರೋದು. ನಮ್ಮ ಅಜ್ಜಿ ಆಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಅತ್ತೆ ಆಗಲಿ, ನಮ್ಮ ತಾಯಿ ಆಗಲಿ, ಯಾರೇ ಆಗಲಿ, ಅವರು ಯಾವತ್ತು ದೊಡ್ಡವರು, ದೊಡ್ಡ ಮನುಷ್ಯರು, ಇಲ್ಲ ಅವರು ದುಡ್ಡಿರೋರು, ಅವ್ರದ್ದು ಆಸ್ತಿವಂತರು, ಅವ್ರನ್ನ ನಾವು ಮನೆಯಲ್ಲಿ ಇಟ್ಕೋಬೇಕು, ಅವ್ರನ್ನ ಒಳ್ಳೆ ಬುಕ್ಸಲ್ಲಿ ಇಟ್ಕೋಬೇಕು ಅಂತ ಆ ಥರ ಅವ್ರು ಬಂದಿಲ್ಲ. ಅವ್ರು ಇಲ್ಲವೇ ಇಲ್ಲ. ಅವ್ರು ಯಾರನ್ನೂ ಆ ಥರ ಸೇರಿಸ್ಕೊಂಡಿಲ್ಲ, ಅಂತ ಅವ್ರ ಜೊತೆಗೆ ಪಳಗೂ ಇಲ್ಲ. ಅವರು ಯಾವಾಗಲೂ
ಅವ್ರು ಮರ್ಯಾದೆ ಕೊಟ್ಟರೆ ನಾವು ಮರ್ಯಾದೆ ಕೊಡ್ತೀವಿ ಅಷ್ಟೇ. ಇಷ್ಟರಲ್ಲೇ ಇರಬೇಕು. ಸೊ ನಾನು ಅದನ್ನೇ ಹೇಳಿದೆ ನಿಮಗೆ, ಯಾವಾಗಲೂ ರೆಸ್ಪಾನ್ಸಿಬಲಾಗಿ ನಡ್ಕೊಳ್ಳೋ ಅಂಥವ್ರನ್ನ ಮಾತ್ರ ಪಕ್ಕದಲ್ಲಿ ಇಟ್ಕೊಬೇಕು. ದುಡ್ಡಿರೋರನ್ನ ನೋಡಿ ನೀವು ಅವ್ರ ಜೊತೆಗೆ ಇದು ಚೆನ್ನಾಗಿರಬೇಕು ಅಂತ ಹೋದರೆ ನಮ್ಮದು ನಮ್ಮ ವ್ಯಕ್ತಿತ್ವ ನಮ್ಮ ಕೈಯಲ್ಲಿರಲ್ಲ ಅಷ್ಟೆ. ಈಗಲೂ ನನ್ನ ಮಕ್ಳಿಗೆ ನಾನು ಅದನ್ನೇ ಹೇಳ್ತೀನಿ, ಚೆನ್ನಾಗಿ ಇರಬೇಕು, ಫ್ರೆಂಡ್ಶಿಪ್ ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಲ್ಲ. ಯು ಶುಡ್ ಸಿ ಯುವರ್ ರೆಸ್ಪೆಕ್ಟೆಡ್. ನೀನು ರೆಸ್ಪೆಕ್ಟೆಡ್ ಆಗಿದೆಯಾ, ಅವ್ರಿಗೂ ರೆಸ್ಪೆಕ್ಟ್ ಕೊಡು ಅಷ್ಟೇ. ಯಾರು ಆಗಿರಲಿ, ಅವನ ಹತ್ರ ಎಷ್ಟು ಆಸ್ತಿ ಇದೆ, ಇಲ್ಲ ಅವ್ರ ಹತ್ರ ಅವರು ತುಂಬ ದುಡ್ಡು ಬುದ್ಧಿವಂತರು, ಅಲ್ಲಿರೋರು ಇಲ್ಲಿರೋರು, ಅವ್ರ ಜೊತೆಗೆ ಸಂಪರ್ಕ ಇಟ್ಕೋಬೇಕು ಅಂತ ಹೋದರೆ ಏನು ನಮಗೇನು ವರ್ಕೌಟ್ ಆಗಲ್ಲ. ಅದರಿಂದ ನಮಗೇನೂ ಸಿಗಲ್ಲ, ಲಾಭ ಏನೂ ಸಿಗಲ್ಲ. ನಾನೇನು ಅನ್ನೋದಷ್ಟೇ ಮುಖ್ಯ. ಅದನ್ನೇ ನಾವು ನೋಡಿರೋದು. ನಮ್ಮ ತಂದೆ ತಾಯಿ ಯಾವತ್ತೂ ಯಾರಿಂದನೂ ಹೋಗಿಲ್ಲ, ಅದನ್ನೆಲ್ಲ ನಂಬಿ ಹೋಗೇ ಇಲ್ಲ. ಅವರು ಆ ಥರ ಬೆಳೆಸೂ ಇಲ್ಲ, ನಮ್ಮನ್ನು ಬೆಳೆಸೂ ಇಲ್ಲ. ನೀವು ವೋಂಟ್ ಬಿಲೀವ್ ಇಟ್, ನನಗೆ ಆಗಲಿ, ಅಪ್ಪುಗೆ ಆಗಲಿ, ಇಲ್ಲ ಶಿವಣ್ಣ ಅವ್ರಿಗೆ ಆಗಲಿ, ಯಾರಿಗೇ ಆಗಲಿ, ನಮಗೆ ಒಂದು ಸೆಪ್ರೇಟ್ ಬೆಡ್ರೂಮ್ ಆ ಥರ ಎಲ್ಲ ಯಾವತ್ತೂ ಇಲ್ಲ. ನಾವು ಅದೆಲ್ಲ ಮದುವೆ ಆದಮೇಲೆ ನೋಡಿದ್ದು. ನಮ್ಮ ರೂಮು, ನಮ್ಮ ಬೆಡ್ರೂಮು, ಅವ್ರ ಬೆಡ್ರೂಮು, ಇವ್ರ ಬೆಡ್ರೂಮು, ಅದೆಲ್ಲ ನಮಗೆ ಗೊತ್ತೇ ಇಲ್ಲ. ಒಟ್ಟಿಗೆ ಅದೇ ಥರ ಇದ್ದಿದ್ದು. ನಾವು ಮದುವೆ ಆದಮೇಲೂ ಕೂಡ ಮೆಡ್ರಾಸಲ್ಲಿ ನಾವು ಮನೇಲಿ ಇದ್ದಾಗಲೂ ನಮ್ಮ ಅಣ್ಣ, ನಮ್ಮ ಅತ್ತಿಗೆ ದೊಡ್ಡವ್ರು ಬಂದಾಗಲೂ ಅಷ್ಟೇ, ಅವ್ರಿಗೂ ಗೊತ್ತಿರುತ್ತೆ ಕೇಳಿ. ನಾವೆಲ್ಲ ಅಲ್ಲಿ ಭಾಳ ಸಮಾನವಾಗಿದ್ವಿ. ಬೆಂಗಳೂರಿಗೆ ಬಂದರು ಅಷ್ಟೇ. ಇಲ್ಲಿ ಚಿನ್ನಪ್ಪನ ಮನೆ ಅಲ್ಲಿ ಮಾಡಿದ್ರು, ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ. ಅಲ್ಲೂ ಹಾಲಲ್ಲಿ ಒಂದು 20 ಜನ ಮಲ್ಕೋತಾ ಇದ್ವಿ, ನಮ್ಮ ತಂದೆನೂ ಸೇರಿಸಿ. ಹೀಗೆ ಹಂಗೆ ಬೆಳೆದಿದ್ದು ಅಪ್ಪು, ಅದೇ ಥರ ಬೆಳೆದಿದ್ದು. ಸೊ ಇದೆಲ್ಲ ನಾವು ಇವಾಗ ಮಾಡ್ಕೊಂಡಿರೋದು, ಆಯಿತಾ, ಇವಾಗ ಮಾಡ್ಕೊಂಡಿರೋದು ನೋಡಿ. ಅದೇ ಹೇಳಿದ್ದು, ಹೀಗೆ ಮಾಡ್ಕೊಂಡಿದ್ರಿಂದ ನಾವು ನೋಡಿ ಯಾವ ಥರ ಲೈಫ್ ನೋಡ್ತಾ ಇದ್ದೀವಿ. ಅಲ್ಲಿಗೆ ಗೊತ್ತಾಗುತ್ತೆ ಏನು ಲೈಫ್ ನೋಡ್ತಾ ಇದ್ದೀವಿ ನಾವು. ಎಲ್ಲಿದೆ ನಮ್ಮ ಲೈಫ್, ಎಲ್ಲಿದೆ ನಮ್ಮ ರಿಚ್ನೆಸ್, ಎಲ್ಲಿದೆ? ನಥಿಂಗ್. ಜಸ್ಟ್ ವಿ ಹ್ಯಾವ್ ಮನಿ. ನಮ್ಮ ಹತ್ರ ದುಡ್ಡಿದೆ, ಬಂಗ್ಲೋ ಇದೆ, ಗಾಡಿಗಳಿದೆ ಅಷ್ಟೇ. ಲೈಫೇ ಇಲ್ವಲ್ಲಮ್ಮ. ಲೈಫೇ ಇಲ್ವಲ್ಲ. ಅಂಥವ್ರನ್ನೆಲ್ಲ ಕಳ್ಕೊಂಡಿದ್ದೀವಲ್ಲ. ಹಾಂ, ಆರ್ ವಿ ಹ್ಯಾಪಿ? ನೋ. ಖುಷಿಯಾಗಿಲ್ಲ, ನಾವು ಸಂತೋಷವಾಗಿಲ್ಲ. ಇದ್ದೀವಿ, ಇರಬೇಕು, ಇದ್ದೀವಿ ಅಷ್ಟೇ. ಇಲ್ಲ. ಅದಕ್ಕೆ ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು, ಅದಕ್ಕೆ ಕೊಟ್ಟರೆ ನಿಜವಾಗ್ಲೂ ಸಂತೋಷವಾಗಿರ್ತೀವಮ್ಮ. ಇರೋವರೆಗೂ ಸಂತೋಷವಾಗಿರ್ಬೋದು. ಅದನ್ನೇ ಈಗ ನಾನು ಅಂದ್ಕೊಂಡಿದ್ದೀನಿ ಅಷ್ಟೆ. ನಮಗೇನಿದೆಯೋ, ನಮಗೇನು ಚೆನ್ನಾಗಿದ್ಬಿಟ್ರೆ ಸಾಕು ಅಷ್ಟೆ. ಮ್ಯಾಮ್, ನೀವು ಕೂಡ ಫೈಟರು ಲೈಫಲ್ಲಿ. ಆಲ್ರೆಡಿ ಒಂಥರ ಕ್ಯಾನ್ಸರ್ ಗೆದ್ದವರು ನೀವು ಕೂಡ. ಯಾಕಂದರೆ ಈಗ ನಾವುಗಳು ಅಷ್ಟೇ ಕ್ಯಾನ್ಸರ್ ಅಂದಾಗಲೇ ಅಯ್ಯೋ ಏನಪ್ಪ ಅನ್ನೋ ಥರ ಎದ್ರುಕೊಂಡ್ಬಿಡ್ತೀವಿ. ಆ ಫೈಟ್ ಎಲ್ಲ ಹೇಗೆ ಫೈಟ್ ಮಾಡೋದನ್ನು ಗೆದ್ರಿ ನೀವು. ಇವಾಗ ನೀವು ಕ್ಯಾನ್ಸರ್ ಫ್ರೀ, ಶಿವಣ್ಣನೂ ಕ್ಯಾನ್ಸರ್ ಫ್ರೀ. ಅದನ್ನು ಶೇರ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಅಯ್ಯೋ ನಂಗೆ ಕ್ಯಾನ್ಸರ್ ಬಂದುಬಿಡ್ತು, ನಾನು ಇವತ್ತು ಸತ್ತೋಗ್ಬಿಡ್ತೀನಿ, ಆ ಥರದಲ್ಲೇ ಬದುಕ್ಬಿಡ್ತಾರೆ. ಹಂಗೆ ಎದ್ರುಕೊಂಡೇ ಸತ್ತೋದಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ. ನೀವು ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ಬಟ್ ನಾನು ಆ ಥರ ಮಾಡಿದ್ದೀನಲ್ಲಮ್ಮ, ಆ ಪೇಯ್ನು ಅದೆಲ್ಲ ನೋಡಿ ನಾನು ಆ ಟೈಮಲ್ಲಿ ಹತ್ತಿದ್ದೀನಿ, ಎಲ್ಲ ಮಾಡಿದ್ದೀನಿ. ಸೊ ಎಲ್ಲರಿಗೂ ಆ ದುಃಖ ಬರುತ್ತೆ, ಆ ಪೇಯ್ನ್ ಬರುತ್ತೆ. ಆಟೋಮೆಟಿಕ್ಕಾಗಿ ಆದಾಗೆ ಅದೇ ಸ್ಟ್ರೆಂತು ಬರುತ್ತೆ, ಶಕ್ತಿನೂ ಬರುತ್ತೆ. ಈಗ ಒಂದು ಕಡೆ ಶಿವಣ್ಣ ಹೇಳಿದ್ರು ನೋಡಿ, ಹೌದು ನನಗೆ ಯಾಕೆ ಬಂತು ಆ ಫೀಲಿಂಗು, ಅವನಿಗೆ ಅಳುನೂ ಬಂತು ಹೇಳಬೇಕಾದ್ರೆ. ಆಮೇಲೆ ಅವನಿಗೆ ಅನ್ನಿಸ್ತು, ಆಮೇಲೆ ಅವ್ರಿಗೂ ಅವ್ರ ಅತ್ತಿಗೆಗೂ ಅನ್ನಿಸ್ತು, ಇಲ್ಲ ನಾವು ಇದನ್ನು ಹಿಂಗೆ ಸರಿ ಮಾಡ್ಕೋಬೇಕು, ಹಾಗೇ ತೊಗೊಂಡು ಹೋದರು. ಸೊ ಪ್ರತಿಯೊಬ್ಬರಿಗೂ ಹಂಗೆ ಆಗುತ್ತಮ್ಮ ಅದು. ನಿಜ ಹೇಳ್ತೀನಿ, ಆಗಿರೋರಿಗೆ ಆಗಲಿ ಯಾರೂ ಹೆದರಿರಲ್ಲ. ಆದಾಗ ಮಾತ್ರ ಹೆದರ್ತಾರೆ. ಆದಮೇಲೆ ಅದು ಒಂದು 2-3 ಇದು ಆದಮೇಲೆ ನಮ್ಮ ತಲೆಯಿಂದ ಅದು ಹೊಟ್ಟೋಗುತ್ತೆ. ಆ್ಯಕ್ಚುಲಿ ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತೀವಿ ಆವಾಗ. ವಿ ಬಿಕಮ್ ಮೋರ್ ಸ್ಟ್ರಾಂಗ್. ಇದರಲ್ಲಿ ಮನಿ ಮ್ಯಾಟರ್ ಅಲ್ಲ, ಅದನ್ನು ಹೇಳ್ತೀನಿ ನಾನು. ಮನಿ ಮ್ಯಾಟರ್ ಅಲ್ಲ, ಮೈಂಡ್ ಮ್ಯಾಟರ್ ಆಗುತ್ತೆ ತುಂಬ. ನಾವು ಸಮಾಧಾನವಾಗಿ ನಾವು ಹೆಂಗಾದರೂ ಅಳು ಬಂದರೆ ಹತ್ತು ಬಿಡಬೇಕು, ಜೋರಾಗಿ ಅಳಬೇಕು, ಏನು ತಪ್ಪಿಲ್ಲ. ನಮ್ಮ ದುಃಖನ ನಾವು ಅದನ್ನು ಸರಿಪಡಿಸ್ಕೋಬೇಕು, ಒಳಗಡೆ ಇಟ್ಕೋಬಾರ್ದು, ಸಪ್ರೆಸ್ ಮಾಡ್ಕೋಬಾರ್ದು. ನನಗೆ ತುಂಬ ಹೆಮ್ಮೆ ಆಗುತ್ತೆ ಶಿವಣ್ಣ ಇರೋ ರೀತಿ ನೋಡಿದ್ರೆ.
ಮತ್ತು ಅವರು ಅದಕ್ಕೆ ಅವ್ರು ನೋಡ್ಕೊಂಡಿದ್ದ ರೀತಿ ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ. ಏನೇ ಬರಲಿ ಹೆಂಗೇ ಬರಲಿ ಅವ್ನ ಪಕ್ಕ ಜಾಗ ಬಿಡದೇ ಇರಂಗೆ ಅವರು ನಡ್ಸ್ಕೊಂಡು ಅವನ್ನ ಗಟ್ಟಿಯಾಗಿ ಅವನ್ನ ಇಟ್ಕೊಂಡ್ರಲ್ಲಮ್ಮ. ಹ್ಯಾಟ್ಸ್ ಆಫ್ ಟು ಹರ್, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅದನ್ನೇ ನಿಮ್ಗೆ ಈಗಲೂ ಹೇಳ್ತೀನಿ, ದುಡ್ಡಿದೆ, ಆಸ್ತಿ ಇದೆ, ಎಲ್ಲ ಇದೆ, ನಾವು ಹೆಂಗೆ ಬೇಕಾದ್ರೂ ಇರ್ಬೋದು. ಇಲ್ಲ, ಹೆಲ್ತ್ ಇರಬೇಕು, ನಾವು ಚೆನ್ನಾಗಿರಬೇಕು, ಅದು ಇಂಪಾರ್ಟೆಂಟು. ಗಮನ ಅಲ್ಲಿರಬೇಕು. ಅವ್ರು ಹೆಂಗಿದ್ದಾರೆ, ಅವನು ಏನು ಮಾಡ್ತಿದ್ದಾನೆ, ಅವನು ಎಲ್ಲಿ ಕೂತಿದ್ದಾನೆ, ಏನು ಕುಡಿತಿದ್ದಾನೆ ಅಂತ ಅವರು ಅಷ್ಟು ಇದಾಗಿ ಇದು ಮಾಡ್ತಿರ್ತಾರೆ. ಕೆಲವ್ರಿಗದು ಏನು ಇಷ್ಟೊಂದು ಇದು ಅದು ಯಾಕೆ ಅಂದರೆ ಅದೇ ತಾನೇ ಇಂಪಾರ್ಟೆಂಟು. ಅದೇ ತಾನೇ ಇಂಪಾರ್ಟೆಂಟು. ಆ ವಿಷಯದಲ್ಲಿ ನನಗೆ ಅದೇ ಅನಿಸುತ್ತೆ. ಶಿವಣ್ಣ ಈಸ್ ವೆರಿ ಲಕ್ಕಿ. ಒಳ್ಳೇದ, ಅವ್ರು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ರಾಘಣ್ಣನೇ ತಗೊಳ್ಳಿ, ಈ ಸ್ಟ್ರೈವ್ಸ್ ಅಂದರೆ ಏನೇ ಬರಲಿ ಪರವಾಗಿಲ್ಲ, ನಾನು ಇದು ಮಾಡ್ತೀನಿ, ಐ ವಿಲ್ ಫೇಸ್ ಇಟ್ ಅಂತ. ನಂಗೆ ಇನ್ಸ್ಪೈರ್ ಆಗಿರೋದೇ ಆ್ಯಕ್ಚುಲಿ ರಾಘು. ಅವನು ಇರೋ ರೀತಿ, ಅವ್ನಿಗೇನೇನು ಆಗಿದೆ ಅಮ್ಮ ಪಾಪ, ಬಟ್ ಸ್ಟಿಲ್ ಈಸ್ ಕಮ್ ಔಟ್ ಆಫ್ ಇಟ್. ಆ ಥರ ಅಂದರೆ ಈಗ ನೀವು ಹೇಳಿದ್ರಿ ನಿಮ್ಮ ಫ್ಯಾಮ್ಲಿಲೇ ಎಷ್ಟೋ ಜನಕ್ಕೆ ಆಗ್ತಿದೆ ಅಂತ. ಬಂದಿದ್ದನ್ನು ಫೇಸ್ ಮಾಡಲೇಬೇಕಮ್ಮ, ಮಾಡಲೇಬೇಕು. ಏನೂ ಮಾಡೋಕ್ಕಾಗಲ್ಲ. ನಮಗೆ ಅವರಿರ್ತಾರೆ ಇವರಿರ್ತಾರೆ ಅಂತ ಅಂದ್ಕೊಳ್ಳಬಾರ್ದು. ನನಗೆ ಬಂದಿದೆಯಾ, ನಾನೇ ಫೇಸ್ ಮಾಡಬೇಕು, ಮನ್ಸು ಮಾಡಬೇಕು ಅಷ್ಟೇ. ಓಕೆ ಮ್ಯಾಮ್, ವೀರಪ್ಪನ ಆ ಕಿಡ್ನಾಪ್ ಆ ಟೈಮಲ್ಲಿ ಏನಾದರೂ ನೆನ್ಪು ಮಾಡ್ಕೋಬೋದು ಮ್ಯಾಮ್? ಎಲ್ಲಿದ್ರಿ ಆ ಟೈಮ್, ಹೆಂಗಿತ್ತು ನಿಮ್ಮ ಮನೇಲಿ ಸಿಚುವೇಶನ್ ಹೆಂಗಿತ್ತು ಅಂತ ಹೇಳಿ. ಟಫ್ ಅದೇ ಆ ಸಿಚುವೇಶನ್ಲೇ ನಾನು ಹೇಳೋದು. ನಮ್ಮ ತಾಯಿ, ಶಿ ಈಸ್ ದ ಮೋಸ್ಟ್ ಸ್ಟ್ರಾಂಗ್ ವುಮನ್. ಅವ್ರನ್ನ ನೋಡೇ ಕಲಿಬೇಕು. ನಾವು ಕಲ್ತಿರೋದು ಅವರಿಂದನೇ. ಸ್ವಲ್ಪನೂ ವೀಕ್ ಆಗಲಿಲ್ಲ. ಶಿ ವಾಸ್ ಆಲ್ವೇಸ್ ಸ್ಟ್ರಾಂಗ್. ಅವ್ರು ತುಂಬ ಸ್ಟ್ರಾಂಗ್ ಆಗಿದ್ದರು. ನಮ್ಮ ಮುಂದೆ ಒಂದು ದಿವಸ ಕೂತ್ಕೊಂಡು ಅಳ್ಳಿಲ್ಲ, ಬೇಜಾರು ಮಾಡ್ಕೊಂಡಿಲ್ಲ. ಶಿ ವಾಸ್ ಓನ್ಲಿ ಥಿಂಕಿಂಗ್, ಏನಪ್ಪ ಮಾಡೋದು, ಯಾವುದು ಕೆಲಸ ಯಾರ್ದು ಆಗ್ತಾಯಿಲ್ಲ, ನಮ್ಮಿಂದ ಒಬ್ರಿಗೆ ಎಲ್ಲರಿಗೂ ತೊಂದರೆ ಶಿ ವಾಸ್ ಇನ್ ದಟ್ ಫೀಲಿಂಗ್. ನಮ್ಮಿಂದ ಎಲ್ಲರಿಗೂ ತೊಂದರೆ ಆಗ್ತಿದೆ. ಅಲ್ಲಿ ಅವ್ರು ಹೆಂಗಿದಾರೋ, ಏನು ಮಾಡ್ತಿದ್ದಾರೋ, ಏನು ತಿಂತಾಯಿದ್ದಾರೋ ಅಪ್ಪಾಜಿ, ಅಷ್ಟು ಅವರಿಗೆ ಮನಸ್ಸಲ್ಲಿ ಇದ್ದಿದ್ದು. ಆ ದುಃಖನ ಅವ್ರು ಯಾರಿಗೂ ಹೇಳ್ಕೊಂಡಿಲ್ಲ ಪಾಪ. ಕೆಲವ್ರಿಗಷ್ಟೇ ಹೇಳಿರ್ಬೋದು ಅವರು. ರಾಕ್ಲೈನ್ ವೆಂಕಟೇಶ್ ಅವರು ಇವರು ಯಾರ್ಯಾರೋ ಇದ್ದರು ಜೊತೆಯಲ್ಲಿ, ಪಾಪ ತುಂಬ ಜನ ಇದ್ದರು. ಆದರೆ ಅಮ್ಮ ಯಾವ ಥರ ಅಲ್ಲಿ ಹ್ಯಾಂಡಲ್ ಮಾಡಿದ್ರು ಸಿಚುವೇಶನ್ನ ಅಂದರೆ, ಯಾರೂ ಬೇಕಾಗಿರಲಿಲ್ಲ ಅವ್ರಿಗೆ, ಯಾರೂ ಬೇಕಾಗಿರಲಿಲ್ಲ. ಅವರು ವಾಪಸ್ ಕರ್ಕೊಂಬಂದ್ಬಿಟ್ರೆ ಸಾಕು, ಇನ್ನೇನು ಬೇಡ ನಮಗೆ. ಅದೇ ಹೇಳ್ತಾ ಇದ್ದೀನಿ, ಹೊತ್ತು ಕೂಡ ನಮಗೆ ಬರೀ ನಮ್ಮ ಜನ ಅಮ್ಮ, ಎಂಥ ಜನ ನಿಜವಾಗ್ಲೂ ಎಂಥ ದೊಡ್ಡ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಪ್ಪಾಜಿ ಅಮ್ಮ ಅಂದರೆ. ನಮ್ಗೆ ಇವತ್ತಿಗೂ ನೀವು ಹೇಳಿದ್ರಲ್ಲ ಅಪ್ಪನ ಇನ್ನೂ ನೆನೆಸ್ತಾರೆ ಅಂದರೆ, ಅದೇ ಮಾಡಿರೋದು. ಅವನು ದೊಡ್ಡ ಆಸ್ತಿ, ಅವನೇ ಆಗಲಿ ಶಿವನೇ ಆಗಲಿ. ಗೊತ್ತಿತ್ತು ಅವ್ರು ಸಹ ಇಷ್ಟೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ರು, ಏನೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಇದೆಲ್ಲ ಅವರು ತೀರ್ಕೊಂಡ್ಮೇಲೆ. ಬಟ್ ಅವ್ನು ಇಂಡೈರೆಕ್ಟಾಗಿ ನನಗೆ 1-2-3 ವಿಷಯ ಹೇಳ್ತಿದ್ದೇನೆಂದರೆ, ಏನಾದ್ರು ನಿನ್ನ ಹತ್ರ ಮಾಡ್ಬೋದು ಒಬ್ಬರಿಗೆ ಅನ್ನೋದಿದ್ರೆ, ಎಜುಕೇಷನ್ಗೆ ಯಾರಿಗಾದರೂ ಕೊಡ್ಬೋದು, ಸ್ಪಾನ್ಸರ್ ಮಾಡ್ಬೋದು, ನೀನು ಮಾಡು ಅಂತ ಹೇಳ್ತಿದ್ದ ಪಾಪ. ಅಷ್ಟೇ. ಅದು ಬಿಟ್ಟರೆ ಅವನೇನು ಮಾಡ್ತಾ ಯಾವತ್ತೂ ಹೇಳಿಲ್ಲ ಯಾರಿಗೂ. ಅವನ ಸ್ಪೆಷಲ್ ಗಿಫ್ಟ್ ಅಂತಲ್ಲಮ್ಮ, ನಮಗೆಲ್ಲರಿಗೂ, ನನಗೆ ವಾಚು, ಒಂದು ಸಲ ಹ್ಯಾಂಡ್ ಬ್ಯಾಗು, ಮತ್ತು ಸ್ಯಾರೀಸು, ಅವನ ಹೆಂಡತಿ ಕೈಲೇ ಅವಳೇ ಅಶ್ವಿನಿನೇ ತಂದು ಕೊಟ್ಟಿದ್ದಾಳೆ. ಎಲ್ಲ ಪ್ರತಿ ಬರ್ಡೇಗೆ, ಒಂದು ಆ್ಯನಿವರ್ಸರಿಗೆ ವಿಶ್ ಮಾಡೋದು, ತಂದ್ಕೊಡೋದು ಎಲ್ಲ ಮಾಡ್ತಾರೆ. ಎಜುಕೇಶನ್ ಅಂತ ಬಂದಾಗ ಸ್ವಲ್ಪ ಇಷ್ಟ ಇರಲಿಲ್ಲ ಅಷ್ಟೊಂದು, ಅದಕ್ಕೆ ಅವನ ಮನೆಗೆ ಬಂದು ಪಾಠ ಮಾಡ್ತಿದ್ದು. ಅವನಿಗೆ ಇಷ್ಟ ಇರಲಿಲ್ಲ ಅಂತಲ್ಲಮ್ಮ ಪಾಪ, ಹಂಗಿಲ್ವೇ ಇಲ್ಲ. ಅವನು ಆವಾಗಲೇ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ನಲ್ಲ, ಹಾಗಾಗಿ ಅವನಿಗೆ ಆಗಲಿಲ್ಲ, ಸರಿ ಹೋಗಲಿಲ್ಲ. ಹಂಗಾಗಿ ಮನೆಗೆ ಕರೆಸಿ ಇದು ಮಾಡಿಸಿದ. ಅವನು ಹೋಗಲ್ಲ ಅಂತ ಹೇಳಿಲ್ಲ ಪಾಪ. ಇಲ್ಲ ಮನೇಲೇ ಬಂದು ಅದೇನೋ ಅವನ ಜೊತೆಲೇ ಇದ್ಬಿಟ್ನಲ್ಲ ಅಪ್ಪಾಜಿ ಅಮ್ಮನ ಜೊತೆಗೆ, ಅದೇನೋ ಆಗಲಿಲ್ಲ ಆ ಟೈಮಲ್ಲಿ. ನೀವು ಮಾಡೋ ಅಡುಗೆ ಎಲ್ಲ ಯಾವುದು ಇಷ್ಟ? ನಾನು ಅಡುಗೆ
ಅವನೇ ಮಾಡಿದ್ರು ಕೂಡ ನಾನೇ ಮಾಡಿಲ್ಲ ಅಡುಗೆ. ಹೌದಾ? ಅವ್ರು ಏನೇನು ಮಾಡ್ಕೊಟ್ಟಿದ್ರು ಅಂತ ತಿನ್ನಕ್ಕೆ ನಿಮ್ಗೆ? ಒಂದ್ಸಲ ಸಾಂಬಾರು ಮಾಡಿದ್ದ, ಒಂದ್ಸಲ ಮಟನ್ ಏನೋ ಮಾಡಿಸಿ ಕಳಿಸಿದ್ಲು ಅಶ್ವಿನಿ. ಅಪ್ಪು ಮಾಡ್ತಾ ಕೋವಿಡ್ ಟೈಮಲ್ಲಿ ಏನೇನೋ ಟ್ರೈ ಮಾಡ್ತಿದ್ನಂತೆ ಅವನು. ಮನೇಲಿ. ಓಕೆ. ನಮ್ಮ ಮನೆಯಿಂದ ಮಾಡಿಸಿ ಕಳಿಸ್ತಿದ್ದೆ ಏನಾದರೂ ಬೇಕಂತ ಕೇಳಿದಾಗ. ಅದು ಬಿಟ್ಟರೆ ನಾನು ಮಾಡಿದ್ದೀನಿ, ಬಟ್ ನನಗೇನು ನೆನಪಿಲ್ಲ ಅವನ ಇಷ್ಟಪಟ್ಟಂಗೆ ಯಾವುದು. ಓಕೆ ಮ್ಯಾಮ್, ಅಶ್ವಿನಿ ಮೇಡಮ್ ಹತ್ರ ಮಾತಾಡಿದ್ರ ಆ ದಿನ ಬೆಳಿಗ್ಗೆಲ್ಲ ಏನೇನು ಕನ್ವರ್ಸೇಷನ್ ಆಗಿತ್ತು ಅಂತ ಯಾರು ಯಾವತ್ತು ಶೇರ್ ಮಾಡಿದಾರ ನಿಮ್ಮ ಹತ್ರ ಅಂತ ಹೇಳಿ? ಇಲ್ಲಮ್ಮ. ಏನು ಮಾತಾಡಿದ್ರು? ಈಗ ಅವರು ಕೂಡ ಸ್ಟ್ರಾಂಗ್ ಆಗಿ ನಿಂತು ಎಲ್ಲ ನಡೆಸ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಅಂತ ಹೇಳಿ? ಟೈಮ್ ಮೇಕ್ಸ್ ದ ಪರ್ಸನ್. ಶಿ ಹ್ಯಾಸ್ ಟು. ಓಕೆ ಓಕೆ ಮ್ಯಾಮ್, ಫೈನಲಿ ಅಪ್ಪು ಸರ್ ಹುಟ್ಟುಹಬ್ಬ ನಿಮ್ ಕಡೆಯಿಂದ ಅಪ್ಪು ಸರ್ಗೆ ಒಂದು ವಿಶಸ್ ಅಂಡ್ ಅವ್ರನ್ನ ಪೂಜೆ ಮಾಡುವಂತ ಅಭಿಮಾನಿಗಳ ಪ್ರೀತಿಗೆ ಏನ್ ಹೇಳ್ತಾರೆ ಕೊನೆಯದಾಗಿ? ಅವ್ರೆಲ್ಲರ ಮೂಲಕ ಅಪ್ಪುಗೆ ನಾನು ವಿಶ್ ಮಾಡ್ತೀನಿ. ವಿಶ್ ಯು ಹ್ಯಾಪಿ ಬರ್ಡೇ ಅಪ್ಪು. ಲೆಟ್ ಅಸ್ ಆಲ್ ಹ್ಯಾವ್ ಅ ಗ್ರೇಟ್ ಇಯರ್. ನಿನ್ನ ಹೆಸರು ಹೇಳ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹಲವಾರು ವಿಚಾರಗಳನ್ನ ಶೇರ್ ಮಾಡಿದ್ರಿ. ಇದು ಒಂಥರ ಇಂಟರ್ವ್ಯೂ ಅಂತ ಅನಿಸ್ಲಿಲ್ಲ, ಏನೋ ಒಂದು ಕುತೂಹಲಕ್ಕೆ ನಾನು ಕೇಳ್ದಂಗಿತ್ತು. ನೀವೆಲ್ಲಾನು ಕೂಡ ನಗ್ನಗ್ತಾ ಖುಷಿಯಿಂದ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೆ. ಥ್ಯಾಂಕ್ ಯು ಮಾ. ಗಾಡ್ ಬ್ಲೆಸ್ ಯು. ಚೆನ್ನಾಗಾಗಲಿ ನಿಮಗೆಲ್ಲ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.